ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಮೇ 12ರಿಂದ 15ರವರೆಗೆ ಕುಮಟಾ ತಾಲೂಕಿನ ಮಣಕಿ ಮೈದಾನದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಯಲಿದೆ ಎಂದು ಆರ್ಯ ಈಡಿಗ ನಾಮಧಾರಿ ಸಂಘದ ತಾಲೂಕಾಧ್ಯಕ್ಷ ಸುಬ್ರಾಯ ನಾಯ್ಕ್ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮೇ 11ರಂದು ಸಂಜೆ 6 ಗಂಟೆಗೆ ಕ್ರಿಕೆಟ್ ಪಂದ್ಯಾವಳಿಯು ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳಲಿದ್ದು, ನಮ್ಮ ಸಮಾಜದ ಜತೆ ಇತರ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು. ನಮ್ಮ ಸಮಾಜದ ಹಿರಿಕಿರಿಯರ ಸಹಕಾರದಿಂದ 2 ವರ್ಷ ಯಶಸ್ವಿಯಾಗಿ ಪೂರೈಸಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಲಿದೆ ಎಂದರು. ಈಡಿಗ ನಾಮಧಾರಿ ಸಂಘದ ಒಂದು ಪ್ರಾಯೋಜಕತ್ವದಲ್ಲಿ ಸಮಾಜದ ಎಲ್ಲ ಹಿರಿಕಿರಿಯ ಮುಖಂಡರೆಲ್ಲರೂ ಸೇರಿಕೊಂಡು ಕಳೆದ ಮೂರನೇ ವರ್ಷ, ಕಳೆದ 2 ವರ್ಷಗಳಿಂದ ಏನು ವ್ಯವಸ್ಥಿತವಾಗಿ ಮತ್ತು ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದಂಥ ಕ್ರಿಕೆಟ್ ಟೂರ್ನಮೆಂಟು ಈ ವರ್ಷ ಕೂಡ ಅದ್ದೂರಿಯಾಗಿ ನಡೆಸಬೇಕು ಅಂತ ಅನೇಕ ಯುವಕರೆಲ್ಲ ಸೇರಿ ಕಳೆದ ಹಲವಾರು ಜೊತೆಗೂಡಿ ಇಲ್ಲಿ ಮೀಟಿಂಗ್ ಸೇರಿ ಚರ್ಚೆ ಮಾಡಿ ಇವತ್ತಿನ ದಿವಸ ಅದಕ್ಕೊಂದು ಪ್ರಾರಂಭಿಕ ರೂಪ ಕೊಡುವ ಉದ್ದೇಶದಿಂದ ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಸಮಾಜದ ಎಲ್ಲ ಸ್ತರದ ಒಂದು ಸಹಯೋಗ ಆಗಬೇಕು ಮತ್ತು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ನಮ್ಮ ಒಗ್ಗಟ್ಟನ್ನು ತೋರಿಸೋದ್ರ ಜೊತೆಗೆ ಈ ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿ ಯುವಕರೆಲ್ಲ ಸೇರಿ ವಹಿಸಿ ಯಶಸ್ವಿಯಾಗಿ ನಡೆಸಿಕೊಂಡು ಬರಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾ, ಸಮಾಜದ ಹೆಸರಿಗೆ ಎಲ್ಲೂ ಒಂದು ಚ್ಯುತಿ ಬರೆದ ರೀತಿಯಲ್ಲಿ ಕಳೆದ ವರ್ಷ ಏನು ನಾವೊಂದು ಅತಿ ವಿಜೃಂಭಣೆಯಿಂದ ಈ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸ್ಕೊಂಡಿದ್ದು, ಅದಕ್ಕಿಂತ ಮತ್ತು ಹೆಚ್ಚಿನ ಶಿಸ್ತಿನ ವಹಿಸಿ ಪ್ರತಿಯೊಬ್ಬರೂ ಇದರಲ್ಲಿ ತಮ್ಮ ಕರ್ತವ್ಯವನ್ನು ತೋರಿಸಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರಬೇಕು ಅಂತ ಹೇಳಿ ಸಮಾಜದ ಎಲ್ಲ ಮುಖಂಡರಲ್ಲಿ ಈ ಸಂದರ್ಭದಲ್ಲಿ ಕ್ರೀಡಾ ಸಂಘಟಕ ರಾಜೇಶ್ ನಾಯ್ಕ್ ಮಾತನಾಡಿ, ಮೇ 12ರಿಂದ 5 ದಿನಗಳ ಕಾಲ ಪಟ್ಟಣದ ಮಣಕಿ ಮೈದಾನದಲ್ಲಿ ನಡೆಯಲಿರುವ ಟೂರ್ನಮೆಂಟ್ನಲ್ಲಿ ಫ್ರಾಂಚೈಸಿ ಮಾಲೀಕರು ಆರ್ಯ ಈಡಿಗ ನಾಮಧಾರಿ ಸಮಾಜದವರು ಆಗಬೇಕು. ಆಟಗಾರರಿಗೆ ಸಮವಸ್ತ್ರ ಕಡ್ಡಾಯವಾಗಿದ್ದು, ಪಂದ್ಯಾವಳಿಯು 8 ಓವರ್ಗಳಿಗೆ ಸೀಮಿತವಾಗಿದೆ. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗಲಿದ್ದು, ಅಗ್ರ 4 ತಂಡವು ಸೆಮಿಫೈನಲ್ಗೆ ಅರ್ಹತೆ ಪಡೆಯಲಿದೆ. ಪ್ರತಿ ಫ್ರಾಂಚೈಸಿ ತಂಡದಲ್ಲಿ ಕನಿಷ್ಠ 15 ಆಟಗಾರರನ್ನು ಹೊಂದಿರಬೇಕು. ಆಟ ಆಡುವ ತಂಡದ 11 ಸದಸ್ಯರಲ್ಲಿ 6 ಜನ ಆರ್ಯ ಈಡಿಗ ನಾಮಧಾರಿ ಸಮಾಜದವರಾಗಿರಬೇಕು. 5 ಅನ್ಯ ಸಮಾಜದ ರಾಜ್ಯ, ಅಂತಾರಾಷ್ಟ್ರೀಯ ಆಟಗಾರರನ್ನು ಹೊಂದಲು ಅವಕಾಶವಿದೆ. 35,000 ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದ್ದು, ನಾಮಧಾರಿ ಟೆಂಡರ್ಸ್, ನಾಮಧಾರಿ ಬುಲ್ಸ್, ನಾಮಧಾರಿ ಪ್ಯಾಂಟರ್ಸ್, ನಾಮಧಾರಿ ರೈಡರ್ಸ್, ನಾಮಧಾರಿ ಚಾಲೆಂಜರ್ಸ್, ನಾಮಧಾರಿ ಕಿಂಗ್ಸ್, ನಾಮಧಾರಿ ರಾಯಲ್ಸ್, ನಾಮಧಾರಿ ಲಯನ್ಸ್, ನಾಮಧಾರಿ ಸ್ಟ್ರೈಕರ್ಸ್, ನಾಮಧಾರಿ ಸ್ಪಾರ್ಟನ್ಸ್ ತಂಡ ಪಾಲ್ಗೊಳ್ಳಲಿದೆ ಎಂದರು. ಚಾಂಪಿಯನ್ ತಂಡಕ್ಕೆ ₹2,02,2020 ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ ₹1,01,10 ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು. ನಾಮಧಾರಿ ಮಹಿಳೆಯರಿಗಾಗಿ ಥ್ರೋಬಾಲ್ ಮತ್ತು ರಂಗೋಲಿ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದ್ದು, ಥ್ರೋಬಾಲ್ನಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ ₹6,665, ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ ₹4,444, ರಂಗೋಲಿಯಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ₹4,444, ದ್ವಿತೀಯ ಸ್ಥಾನ ಪಡೆದವರಿಗೆ ₹2,222 ನಗದು ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ್ ನಾಯ್ಕ್ ಮಾತನಾಡಿ, ಆರ್ಯ ಈಡಿಗ ನಾಮಧಾರಿ ಸಂಘದಿಂದ ಕಳೆದ 2 ವರ್ಷ ಅತ್ಯಂತ ಯಶಸ್ವಿಯಾಗಿ ಪಂದ್ಯಾವಳಿ ಸಂಘಟಿಸಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಈ ವರ್ಷವೂ ಉತ್ತಮವಾಗಿ ನಡೆಯಲಿದೆ ಎಂಬ ವಿಶ್ವಾಸವಿದ್ದು, ನಮ್ಮ ಸಮಾಜದವರು ಒಗ್ಗೂಡುವುದು ಮತ್ತು ಇತರ ಸಮಾಜದ ಪ್ರೀತಿ ವಿಶ್ವಾಸ ಗಳಿಸುವ ಉದ್ದೇಶದಿಂದ ಟೂರ್ನಮೆಂಟ್ ಸಂಘಟಿಸಲಾಗಿದೆ ಎಂದರು. ಈ ವರ್ಷದ ಕೊನೆಯ ಹಂತದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಗಲಿದೆ ನನ್ನ ಭಾವನೆ. ಈ ಒಂದು ಟೂರ್ನಮೆಂಟ್ ಮಾಡೋದ್ರಿಂದ ಏನೋ ಒಂದು ನಮ್ಮ ಸಮಾಜದವರು ಒಂದುಗಡೆ ಸೇರುವಂಥದ್ದು ಅಷ್ಟೇ ಅಲ್ಲ, ಬೇರೆಯವರು ಕೂಡ ಮಾದರಿ ಆಗೋದು, ಬೇರೆ ಸಮಾಜದಿಂದ ವಿಶ್ವಾಸ ತಗೋದು. ಯಾಕಂದರೆ ಈಗಾಗಲೇ ಹೇಳಿದಾಗೆ ಪ್ರತಿ ಟೀಮ್ನಲ್ಲಿ 6 ಜನ ನಮ್ಮ ನಾಮಧಾರಿ ಸಮಾಜದವರು ಇರುವಂಥದ್ದು. 6 ಜನ ಉಳಿದ 6 ಜನಕ್ಕೆ ಬೇರೆ, ಉಳಿದ 5 ಜನಕ್ಕೆ ಬೇರೆ ಯಾವುದೇ ಪ್ಲೇಯರ್ ಆಗ್ಬೋದು, ಇವತ್ತು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅನ್ನು ಆಡಿಸುವಂಥ ಅವಕಾಶ ಒಳ್ಳೆ ಚೆನ್ನಾಗಿದೆ. ಕಳೆದ ವರ್ಷದ ಚಾಂಪಿಯನ್ ನಾನೇ ಸ್ಪಾನ್ಸರ್ ಮಾಡಿದಂಥ ಟೀಮು ಗೆದ್ದು ಕಪ್ಪನ್ನು ನಮ್ಮದೇ ಟೀಮ್ ಗೆದ್ದಿತ್ತು, ಅದು ಖುಷಿ ವಿಷಯ. ಈ ಸಲ ಬಹುಶಃ ನಮ್ಮ ಉಳಿದವ್ರು ಯಾರು ಮಾಡಿದ್ರೆ ಒಳ್ಳೆ ಆಟಗಾರ ತರಿಸಿ, ನಾನು ಹೇಳೋದೇನು ಕೇಳಿದ್ರೆ ಪ್ರೇಕ್ಷಕರಿಗೂ ಒಳ್ಳೆಯ ಅವಕಾಶ. ಇದಕ್ಕಿಂತ ಒಂದು ಮಣಕಿ ಮೈದಾನದಲ್ಲಿ ಇಂಟರ್ನ್ಯಾಷನಲ್ ಪ್ಲೇಯರ್ ಬಂದು ಆಡ್ತಾರೆ ಅಂತಂದರೆ ತುಂಬ ಹೆಮ್ಮೆಯ ವಿಷಯ. ಆ ಒಂದು ಅವಕಾಶವನ್ನು ನಮ್ಮ ಕುಮಟಾ ನಾಮಧಾರಿ ಏನು ಕ್ರಿಕೆಟ್ ಟೂರ್ನಮೆಂಟ್ ಒದಗಿಸ್ತಾರಂತಂದರೆ ಭಾಳ ಹೆಮ್ಮೆ ಪಡುವಂಥ ವಿಷಯ. ಅದು ಸಾರ್ವಜನಿಕವಾಗಿ
ಈಗಾಗಲೇ ಹೇಳಿದಂಗೆ ಎಲ್ಲ ಸಮಾಜದ ವಿಶ್ವಾಸ, ಎಲ್ಲ ಆಟಗಾರರ ಒಂದು ಅವಕಾಶ ಎಲ್ಲ ಕೊಟ್ಟು ಬಹುಶಃ ನಮ್ಮ ನಾಮಧಾರಿ ಸಮಾಜದವರು ಎಲ್ಲ ಬೇರೆ ಸಮಾಜದವರಿಗೆ ಒಂದು ಮಾದರಿಯಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ಇಲ್ಲದೆ ಎಲ್ಲರ ಪ್ರೀತಿ ವಿಶ್ವಾಸದಿಂದ ಈ ಒಂದು ಟೂರ್ನಮೆಂಟ್ ಮಾಡಲಿ ಅಂತ ಭಾರತ ತಮ್ಮ ಮೀಡಿಯಾದವರೇನು ಇದಕ್ಕೆ ಈಗಾಗಲೇ ಈ ತಾವೇನು ತಮ್ಮ ಸಹಕಾರ ಕೇಳಿದ್ರೆ ಮೀಡಿಯಾದವರು ಇದನ್ನು ಪಬ್ಲಿಸಿಟಿ ಕೊಟ್ಟು ಒಳ್ಳೆಯ ಒಂದು ಕ್ರಿಕೆಟ್ ಒಂದು ಅವಕಾಶವನ್ನು ಇನ್ನೂ ಹೆಚ್ಚು ಎತ್ತರಕ್ಕೆ ತಗೊಳ್ಳುವಂಥ ಒಂದು ಅವಕಾಶ ಇದೆ. ಹಾಗಾಗಿ ತಮ್ಮದೆಲ್ಲ ಸಹಕಾರ ವ್ಯವಸ್ಥೆ ಈ ಒಂದು ಟೂರ್ನಮೆಂಟ್ ಯಶಸ್ವಿಯಾಗಲಿ ಅಂತ ಸುಧಾರಿಸಿ ತಮಗೆಲ್ಲ ಒಂದೇ ನಾನು ಮಾತಾಡ್ತೀನಿ. ಕ್ರೀಡಾ ಸಮಿತಿ ಅಧ್ಯಕ್ಷ ಹಾಗೂ ನ್ಯಾಯವಾದಿ ಆರ್ಜಿ ನಾಯ್ಕ್ ಮಾತನಾಡಿ, ನಾಮಧಾರಿ ಆರ್ಯ ಈಡಿಗ ಸಮಾಜದ ಯುವಕರ ತಂಡ ಹಿರಿಕಿರಿಯರ ಮಾರ್ಗದರ್ಶನದಲ್ಲಿ ಟೂರ್ನಮೆಂಟ್ ಸಂಘಟಿಸಿದ್ದು ಅತ್ಯಂತ ಯಶಸ್ವಿಯಾಗಿ ನಡೆಯಲಿದೆ ಎಂದು ಶುಭ ಹಾರೈಸಿದರು. ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸ್ತರದ ಅಂತಂದರೆ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ವಿದೇಶಿಯಲ್ಲೂ ಕೂಡ ಆಡ್ತಕ್ಕಂಥ ಆಟಗಾರರನ್ನು ಹೋದ ಸಲ ನಮ್ಮ ಕುಮಟಾ ಮಣಕಿ ಗ್ರೌಂಡಲ್ಲಿ ಪರಿಚಯ ಮಾಡಿದರು. ಈ ಸಲ ಅದೇ ಒಂದು ವ್ಯವಸ್ಥೆಯಲ್ಲಿ ನಾವು ಬಹುಶಃ ಅವರ ಆ ಹುಡುಗ ಹಿಂದಿದ್ದೇವೆ, ಅವ್ರನ್ನ ಕಮಿಟಿ ಮಾಡ್ಕೊಂಡಿದ್ದಾಗಿದೆ, ನಾವು ಅವ್ರ ಬೆಂಬಲಕ್ಕಿದ್ದೇವೆ. ಬಟ್ ಎಲ್ಲ ಇಲ್ಲಿವರೆಗೆ ಎಲ್ಲ ವ್ಯವಸ್ಥೆ ಮಾಡಿದ್ದು, ದುಡ್ಡು ಕಲೆಕ್ಷನ್ ಮಾಡಿದ್ದು ಎಲ್ಲ ಪ್ರತಿಯೊಂದು ಕೂಡ ರಾಜೇಶ್ ನಾಯ್ಕ್ ಅವರೆಲ್ಲ ಎಲ್ಲ ಅವ್ರ ತಂಡ ಏನಿದೆ, ನವೀನ್ ಅವರೆಲ್ಲ ಇದ್ದಾರೆ, ಎಲ್ಲ ಅತ್ಯಂತ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಅಂತ ಒಳ್ಳೆ ಕೆಲಸ ಮಾಡೋರಿಗೆ ಸಪೋರ್ಟ್ ಕೊಡಬೇಕಂತ ನಮ್ಮ ಮಾತೆ ಕರ್ತವ್ಯ ಎಲ್ಲ ನಮ್ಮ ಹಿರಿಯ ಮುಖಂಡಗಳು. ಹಾಗಾಗಿ ಅವರು ಮಾಡಿದಂಥ ಒಳ್ಳೆ ಕೆಲಸಕ್ಕೆ ಇಂದು ನಮ್ಮ ಎಲ್ಲ ಹಿರಿಯರ ಸಪೋರ್ಟ್ ಇತ್ತು, ಮುಂದೂ ಕೂಡ ಇದೆ. ಇವತ್ತು ನಾಳೆ ನಡೀತಕ್ಕಂಥ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಕೂಡ ನಮ್ಮ ಸಪೋರ್ಟ್ ಇರ್ತದೆ ಅವರಿಗೆ. ಹಾಗಾಗಿ ಅವ್ರಿಗೆ ಆ ಯುವಕರಿಗೆ ನಾನು ಭಗವಂತನಲ್ಲಿ ಒಂದೇ ಕೇಳ್ಕೊಳ್ತೇನೆ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ಇಂಥ ನೂರಾರು ಬರೀ ಕ್ರಿಕೆಟ್ ಒಂದೇ ಅಲ್ಲ, ಒಳ್ಳೊಳ್ಳೆ ಸಮಾಜಮುಖಿಯಾದ ಕೆಲಸ ಮಾಡೋದನ್ನ ಶಕ್ತಿ ಕೊಡಲಿ, ಒಳ್ಳೆ ಬುದ್ಧಿ ಕೊಡಲಿ, ಜೊತೆಗೆ ಸಂಘಟನಾ ಚಾತುರ್ಯ ಕೊಡಲಿ. ಸಮಾಜದ ಯಾವುದೇ ಕೆಲಸ ಆದಾಗ ಬಂದು ಅವರು ಕೈ ಜೋಡಿಸಿ ಯಶಸ್ವಿಯಾಗುವ ನಿಟ್ಟಿನಲ್ಲಿ ಭಗವಂತ ಅವರಿಗೆಲ್ಲ ಆಶೀರ್ವಾದ ಮಾಡಿ ಹೇಳ್ತಕ್ಕಂಥ ಹೇಳಿದ ಮಾತಿನೊಂದಿಗೆ ನಮ್ಮ ಈ ನಾಮಧಾರಿ ಕ್ರಿಕೆಟ್ ಟೂರ್ನಮೆಂಟ್ ಏನಿದೆ ಅದು ಅದ್ಭುತವಾದ ಯಶಸ್ಸನ್ನು ಗಳಿಸಲಿ, ಆ ಕೀರ್ತಿ ನಮ್ಮ ಸಮಾಜಕ್ಕೆ ಸಹ ಹೇಳ್ತಕ್ಕಂಥ ಮಾತಿನೊಂದಿಗೆ ಎರಡು ಮಾತಾಡ್ತೀನಿ. ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಕಳೆದ 2 ವರ್ಷ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಆರ್ಯ ಈಡಿಗ ನಾಮಧಾರಿ ಸಂಘವು ಕ್ರಿಕೆಟ್ ಹೊರತಾಗಿಯೂ ಸಮಾಜ ಸೇವೆಗೆ ತನ್ನನ್ನು ತೊಡಗಿಸಿಕೊಂಡಿದೆ. ಕ್ರಿಕೆಟ್ ಜೊತೆ ಸಮಾಜದ ಮಹಿಳೆಯರಿಗೂ ವಿವಿಧ ಸ್ಪರ್ಧೆ ಆಯೋಜಿಸಲಾಗಿದ್ದು, ಎಲ್ಲಾ ಸಮಾಜದವರು ಈ ಕಾರ್ಯಕ್ರಮವನ್ನು ಬೆಂಬಲಿಸಿ ಪ್ರೋತ್ಸಾಹಿಸಬೇಕು ಎಂದರು. ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ, ಅದಕ್ಕೆ ಸಮಸ್ತ ನಮ್ಮ ಸಮಾಜದವರು ಸಪೋರ್ಟ್ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಹೋದ್ಸಲ ಬರೀ ಕ್ರಿಕೆಟ್ ಅಲ್ಲ, ಮಹಿಳೆಯರಿಗೂ ಸಾಕಷ್ಟು ಕಾರ್ಯಕ್ರಮಗಳಿತ್ತು. ಅದಕ್ಕಿಂತ ವಿಶೇಷವಾಗಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸಕ್ಕೆ ನಮ್ಮೆಲ್ಲ ಈ ಯುವಕರು ಹೋಗಿ ತಮ್ಮ ಕೈಲಾದ ತನು ಮನ ಧನ ಸಹಾಯವನ್ನು ಮಾಡುವಂಥದ್ದು ಮಹತ್ವಾಕಾಂಕ್ಷೆ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ಆರ್ಯ ಈಡಿಗ ನಾಮಧಾರಿ ಕ್ರಿಕೆಟ್ ಲೀಗ್ ಕ್ರಿಕೆಟ್ನ ಪ್ರೋ ಕ್ರಿಕೆಟ್ ಟೂರ್ನಮೆಂಟ್ ಟೈಪ್ ಮಾಡಿದ್ರೂ ಸಮಾಜದ ಏಳಿಗೆಗಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ML ನಾಯಕರ ಉದ್ಘಾಟನೆಯಲ್ಲಿ ಭಾಳ ಅದ್ಭುತವಾಗಿ ವಿಜೃಂಭಣೆಯಿಂದ ನಡೆಯಿತು. ಈ ಬಾರಿನೂ 12ರಿಂದ 15ರವರೆಗೆ ನಡೆಯುವಂಥ ಟೂರ್ನಮೆಂಟ್ 11ನೇ ತಾರೀಕು ಓಪನಿಂಗ್ ಆಗ್ತದೆ. ಅತ್ಯಂತ ವಿಜೃಂಭಣೆಯಿಂದ ಆಗ್ತದೆ. ವಿಶೇಷ ಅಂದರೆ ನಮ್ಮ ಸಮಾಜದವರ ಎಲ್ಲರ ಸಹಕಾರ ತಗೊಂಡು, ತನು ಮನ ಧನದ ಸಹಕಾರ ತಗೊಂಡು, ಬೇರೆ ಸಮಾಜದವರ ವಿಶ್ವಾಸ ತಗೊಂಡು, ಬೇರೆ ಸಮಾಜದವರ ತನು ಮನ ವಿಶ್ವಾಸ ತಗೊಂಡು ಈ ಒಂದು ಕಾರ್ಯಕ್ರಮ ಕಳೆದ ಬಾರಿ ವಿಜೃಂಭಣೆಯನ್ನು ಮಾಡಿದ್ದಾರೆ. ಈ ಬಾರಿನೂ ಅಂಥದ್ದೇ ಒಂದು ಕಾರ್ಯಕ್ರಮ ಮಣಕಿ ಗ್ರೌಂಡಲ್ಲಿ 12ರಿಂದ 15ನೇ ತಾರೀಕು ನಡೀತದೆ. ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ NR ನಾಯ್ಕ್, ಪ್ರಶಾಂತ್ ನಾಯ್ಕ್, ಪ್ರಮುಖರಾದ ನವೀನ್ ನಾಯ್ಕ್, ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ, ಸಮಾಜದ ಸಂಕೇತ್ ನಾಯ್ಕ್, ರಾಘವೇಂದ್ರ ನಾಯ್ಕ್, ಅಶೋಕ್ ನಾಯ್ಕ್, ಅಣ್ಣಪ್ಪ ನಾಯ್ಕ್, ವೈಭವ್ ನಾಯ್ಕ್, ರಾಜು ನಾಯ್ಕ್, ಮಂಜುನಾಥ್ ನಾಯ್ಕ್ ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಕುಮಟಾ ಹಾಲಕ್ಕಿ ಒಕ್ಕಲಿಗರ ಸಂಘದಿಂದ ಅಂಸಳ್ಳಿಯ ತಿಮ್ಮುಗೌಡರಿಗೆ 30,000 ರೂಪಾಯಿ ನೆರವು. ಹೊನ್ನಾವರ ತಾಲೂಕಿನ ಅಂಸಳ್ಳಿಯ ತಿಮ್ಮು ವೆಂಕಟಗೌಡ ಕಾಲು ಜಾರಿ ಬಿದ್ದು 2 ಕಾಲುಗಳ ಸ್ವಾಧೀನತೆಯನ್ನು ಕಳೆದುಕೊಂಡು ಹಾಸಿಗೆಯಲ್ಲೇ ಕಳೆದೊಂದು ವರ್ಷದಿಂದ ಜೀವನ ನಡೆಸುತ್ತಿದ್ದು, ಹೆಂಡತಿ ಕ್ಯಾನ್ಸರ್ ಕಾಯಿಲೆಯಿಂದ ಈ ಮೊದಲೇ ಮರಣ ಹೊಂದಿದ್ದಾರೆ. 1ನೇ ಮತ್ತು 4ನೇ ತರಗತಿ ಓದುತ್ತಿರುವ ಮಕ್ಕಳಿದ್ದು, ಅವರ ಆರೈಕೆಯ ಜೊತೆಗೆ ವಯಸ್ಸಾದ ತಾಯಿ ಇದ್ದು,
ಆರ್ಥಿಕವಾಗಿ ತುಂಬಾ ತೊಂದರೆ ಅನುಭವಿಸುವಂತಾಗಿದೆ ಎಂಬುದನ್ನು ತಿಳಿದು ಹಾಲಕ್ಕಿ ಒಕ್ಕಲಿಗರ ಸಂಘ, ಕುಮಟಾ ಹೊನ್ನಾವರ ಸಂಘದ ಪದಾಧಿಕಾರಿಗಳು ಅವರ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಂಘದಿಂದ ರೂಪಾಯಿ 20,000 ಚೆಕ್ ಹಾಗೂ ವೈಯಕ್ತಿಕವಾಗಿ ಅಧ್ಯಕ್ಷರಾದ ಗೋವಿಂದ ಗೌಡ ಅವರು 5,000 ರೂಪಾಯಿ, ಸುಬ್ರಾಯಗೌಡ ಅವರು ರೂಪಾಯಿ 5,000, ಅಂತೂ ರೂಪಾಯಿ 30,000 ನೀಡಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಗೋವಿಂದ ಗೌಡ, ಸಂಘದ ಪದಾಧಿಕಾರಿಗಳಾದ ಸುಬ್ರಾಯಗೌಡ, ಶ್ರೀಧರ್ ಗೌಡ, ಅಶೋಕ್ ಗೌಡ, ಮಂಜುನಾಥ್ ಗೌಡ, ಕೃಷ್ಣಗೌಡ, ಶಂಕರ್ ಗೌಡ, ವೆಂಕಟೇಶ್ ಗೌಡ, ಈಶ್ವರ್ ಗೌಡ, ವಿನಾಯಕ್ ಗೌಡ, ಜಂಗಗೌಡ, ಕುಪ್ಪುಗೌಡ, ಅರುಣ್ ಗೌಡ, ಗಣಪತಿ ಗೌಡ, ಈರಣ್ಣಗೌಡ ಹಾಜರಿದ್ದರು. ಅವರ ಮಕ್ಕಳ ಶಿಕ್ಷಣದ ಕುರಿತಂತೆ ಅವರು ಒಪ್ಪಿದರೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಟ್ಟದ ಶ್ರೀಗಳ ಆಶೀರ್ವಾದ, ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಶಿಕ್ಷಣ ನೀಡುವ ಬಗ್ಗೆ ಚರ್ಚಿಸಲಾಯಿತು. ಅದರಂತೆ ಅವರ ವೈದ್ಯಕೀಯ ನೆರವು ಕುರಿತು ಭರವಸೆ ನೀಡಲಾಯಿತು. ಹೊನ್ನಾವರದ ಮಡಿವಾಳ ಕೇರಿಯಲ್ಲಿರುವ ಮಡಿವಾಳ ಸಮುದಾಯ ಭವನದ ದಿವಂಗತ ಲಕ್ಷ್ಮೀ ದೇವಯ್ಯ ಸಭಾಭವನದಲ್ಲಿ ನಡೆದ ಹೊನ್ನಾವರ ತಾಲೂಕಾ ಮಡಿವಾಳ ಸಂಘದ 22ನೇ ವಾರ್ಷಿಕೋತ್ಸವ ಹೋಮ ಹವನ ಸತ್ಯನಾರಾಯಣ ಕಥೆ ನಡೆಸಿ ಸಮಾಜ ಬಾಂಧವರಿಗೆ ಪ್ರಸಾದ ಭೋಜನ ವಿತರಿಸಲಾಯಿತು. ವೇದಿಕೆ ಕಾರ್ಯಕ್ರಮದಲ್ಲಿ ಮಡಿವಾಳ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕಟೀಲು ಸಂಜೀವ್ ಮಡಿವಾಳ್ ಅಧ್ಯಕ್ಷತೆ ವಹಿಸಿ ಸಮಾಜದ ಸಂಘಟನೆ ಅತಿ ಅವಶ್ಯ, ರಾಜ್ಯದ ಪ್ರತಿ ಮನೆಯ ಸಮಾಜ ಬಾಂಧವರು ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಕರೆ ನೀಡಿದರು. ಲಯನ್ಸ್ ಮಾಜಿ ಅಧ್ಯಕ್ಷರಾದ ಡಿಡಿ ಮಡಿವಾಳ್ ಮಾತನಾಡಿ, ಸಮಾಜದಿಂದ ನಾವು ಸಾಕಷ್ಟು ಪಡೆದಿದ್ದೇವೆ. ಸಮಾಜದ ಋಣ ತೀರಿಸಲು ನಮ್ಮ ಗಳಿಕೆಯ ಕೆಲವಷ್ಟನ್ನು ಸಮಾಜದ ಅಭಿವೃದ್ಧಿಗೆ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀಡುವಂತೆ ತಿಳಿಸಿದರು. ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶಿವರಾಜ್ ಮೇಸ್ತಾ ಮಾತನಾಡಿ, ಸಣ್ಣ ಸಮುದಾಯವಾದರೂ ಉತ್ತಮ ಸಂಘಟನೆಯೊಂದಿಗೆ ಸಮುದಾಯ ಭವನ ನಿರ್ಮಿಸಿದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಘದ ಅಧ್ಯಕ್ಷರಾದ ನಾಗೇಶ್ ಮಡಿವಾಳ್ ಮಾತನಾಡಿ, ಸಮುದಾಯ ಭವನಕ್ಕೆ 12 ಲಕ್ಷ ದೇಣಿಗೆ ನೀಡಿದ ಡಿಡಿ ಮಡಿವಾಳರಿಗೆ ಕೃತಜ್ಞತೆ ತಿಳಿಸಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ದೇಣಿಗೆ ನೀಡುವಂತೆ ಮನವಿ ಮಾಡಿಕೊಂಡರು. ವೇದಿಕೆಯಲ್ಲಿ ವರದಿಗಾರರಾದ ಯೋಗೇಶ್ ಮಡಿವಾಳ್, ಅನಿಲ್ ಮಡಿವಾಳ್ ಇದ್ದರು. ಯಕ್ಷಗಾನ ಕಲಾವಿದ ರಮಾಕಾಂತ್ ಮಡಿವಾಳ್ ಅವರನ್ನು ಸನ್ಮಾನಿಸಲಾಯಿತು. ವಿನಾಯಕ್ ಮಡಿವಾಳ್ ವರದಿ ವಾಚಿಸಿದರು. ನಿವೇದಿತಾ ಬೋಮ್ಕರ್ ಸ್ವಾಗತ ಗೀತೆ ಹಾಡಿದರು. ಸೋನಾಲಿ ಮಡಿವಾಳ್ ಸ್ವಾಗತಿಸಿದರು. ಉಮೇಶ್ ಮಡಿವಾಳ್ ನಿರ್ವಹಿಸಿದರು. ಪ್ರಶಾಂತ್ ಮಡಿವಾಳ್ ವಂದಿಸಿದರು. ಮಲೇರಿಯಾ ರೋಗವು ಅನಾಫಿಲಿಸ್ ಸೊಳ್ಳೆಗಳಿಂದ ಹರಡುತ್ತದೆ. ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿಟ್ಟುಕೊಳ್ಳುವುದರ ಮೂಲಕ ಸೊಳ್ಳೆಯನ್ನು ನಿಯಂತ್ರಿಸುವ ಮೂಲಕ ಮಲೇರಿಯಾವನ್ನು ನಿಯಂತ್ರಿಸಬಹುದಾಗಿದೆ. ಇದಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಉಷಾ ಹಾಸ್ಯಗಾರ್ ಹೇಳಿದರು. ಅವರು ಆರೋಗ್ಯ ಇಲಾಖೆ ಹಮ್ಮಿಕೊಂಡಿದ್ದ ವಿಶ್ವ ಮಲೇರಿಯಾ ದಿನ 2022 ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಮಲೇರಿಯಾ ರೋಗದ ಮುಖ್ಯ ಲಕ್ಷಣ ಚಳಿ, ನಂತರ ವಿಪರೀತ ಜ್ವರ, ಸ್ವಲ್ಪ ಹೊತ್ತಿನ ನಂತರ ಮೈ ಬೆವರುವುದು, ಮೈಕೈ ನೋವು, ಹಲವರಿಗೆ ವಾಂತಿ, ನಂತರ ನಿಶ್ಶಕ್ತಿ. ಈ ಲಕ್ಷಣಗಳು ದಿನ ಬಿಟ್ಟು ದಿನ ಅಥವಾ ಪ್ರತಿದಿನ ಬರಬಹುದಾಗಿದೆ. ಯಾವುದೇ ಜ್ವರವಿರಲಿ ತಕ್ಷಣ ಸಮೀಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಲೇರಿಯಾಗೆ ಸಂಬಂಧಪಟ್ಟ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅವಶ್ಯಕವಾಗಿದೆ. ಮಲೇರಿಯಾ ಎಂದು ಖಚಿತಪಟ್ಟಲ್ಲಿ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಸಂಪೂರ್ಣ ಉಚಿತವಾಗಿರುತ್ತದೆ. ಶೀಘ್ರ ಪತ್ತೆ ಸಂಪೂರ್ಣ ಚಿಕಿತ್ಸೆ ಘೋಷವಾಕ್ಯದೊಂದಿಗೆ ಈ ಸಲದ ವಿಶ್ವ ಮಲೇರಿಯಾ ದಿನ ಆಚರಿಸಲಾಗುತ್ತಿದ್ದು, ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದು ಹೇಳಿದರು. ಹಸಿರು ಪತಾಕೆ ತೋರಿಸುವುದರ ಮೂಲಕ ಜಾಥಾಕ್ಕೆ ಚಾಲನೆಗೊಳಿಸಿದ ಭಾರತೀಯ ವೈದ್ಯಕೀಯ ಸಂಘ ಮಹಿಳಾ ಘಟಕ ಹೊನ್ನಾವರದ ಅಧ್ಯಕ್ಷರಾದ ಡಾಕ್ಟರ್ ಮಂಜುಳಾ ಅವರು, ಮಲೇರಿಯಾ ಹರಡುವ ಬಗೆ, ಅನಾಫಿಲಿಸ್ ಸೊಳ್ಳೆಯಾದ ರೀತಿ, ಒಬ್ಬರಿಂದ ಇನ್ನೊಬ್ಬರಿಗೆ ಮಲೇರಿಯಾ ರೋಗವನ್ನು ಹರಡುತ್ತದೆ, ಅದಕ್ಕೆ ಇರುವ ಚಿಕಿತ್ಸೆ ಮತ್ತು ರಕ್ತ ಪರೀಕ್ಷೆಗಳ ವಿಧಗಳ ಬಗ್ಗೆ ವಿವರವಾದ ಮಾಹಿತಿ ನೀಡಿದರು. ತಾಲೂಕಾಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಉಪಸ್ಥಿತರಿದ್ದರು. ಆರೋಗ್ಯ ಶಿಕ್ಷಣಾಧಿಕಾರಿ ಆನಂದ್ ಶೇಟ್, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಚಿದಾನಂದ್ ಎಸ್ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಸಹಕರಿಸಿದರು. ಜಾಥಾವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಜಾಥಾ ಕಾರ್ಯಕ್ರಮದಲ್ಲಿ ಸೇಂಟ್ ಇಗ್ನೇಷಿಯಸ್ನ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಹೊನ್ನಾವರ ತಾಲೂಕಿನ ಕಾಸರಕೋಡ್ ಹೊಸಪಟ್ಟಣ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರತಿಷ್ಠಾ ರಜತ ಮಹೋತ್ಸವ 5 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು. ಸ್ವರ್ಣವಲ್ಲಿ ಮಠಾಧೀಶರ ದಿವ್ಯ ಆಶೀರ್ವಾದ ಹಾಗೂ ಮಾರ್ಗದರ್ಶನಗಳೊಂದಿಗೆ ಕಾರ್ಯಕ್ರಮಗಳು ನಡೆದವು. ಅತ್ಯಂತ ಪುರಾತನವಾದ ದುರ್ಗಾ ಪರಮೇಶ್ವರಿ ದೇವಿಯು ಮೊದಲು ಹೊಸಪಟ್ಟಣದ ಚಿಕ್ಕ ಗುಡಿಯಲ್ಲಿ ನೆಲೆಸಿದ್ದಳು. ಆನಂತರ ಈಗಿರುವ ವಿಶಾಲ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಈಗ ಯಶಸ್ವಿಯಾಗಿ 25 ವರ್ಷಗಳು ಪೂರೈಸಿದ್ದು ರಜತ ಮಹೋತ್ಸವ ಕಾರ್ಯಕ್ರಮಗಳು ನಡೆದವು. ರಜತ ಮಹೋತ್ಸವದ ಪ್ರಯುಕ್ತ ನಡೆದ ಧ್ವಜಸ್ತಂಭ ಪ್ರತಿಷ್ಠಾಪನೆ ಹಾಗೂ ಚಂಡಿಕಾ ಹವನದ
ಪೂರ್ಣಾಹುತಿ ನೆರವೇರಿಸಿ ಮಾತನಾಡಿದ ಸ್ವರ್ಣವಲ್ಲಿ ಶ್ರೀ ಶ್ರೀ ಗಂಗಾಧರೇಂದ್ರ ಸ್ವಾಮೀಜಿಯವರು, ಹೊಸಪಟ್ಟಣ ರಾಮಕ್ಷತ್ರಿಯ ಸಮಾಜದವರು ಕಳೆದ 25 ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಿದ ದೇವಸ್ಥಾನವನ್ನು ಉತ್ತಮವಾಗಿ ಮಾದರಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ದೇವಿಯ ಅನುಗ್ರಹ ಇನ್ನೂ ಹೆಚ್ಚಿನದಾಗಿ ದೊರೆಯುವಂತಾಗಲಿ ಎಂದು ಆಶೀರ್ವದಿಸಿದರು. ದೇವಸ್ಥಾನದ ಅರ್ಚಕ ಮಾತನಾಡಿ ದುರ್ಗಾ ಪರಮೇಶ್ವರಿ ದೇವಿಯ ಮಹಿಮೆಯನ್ನು ವಿವರಿಸಿದರು. ಧ್ವಜಸ್ತಂಭ ಅಂತಂದರೆ ಈ ದೇವಸ್ಥಾನ ಎಂಬ ಶರೀರದ ಪಾದ ಇದ್ದ ಹಾಗೆ. ಇಲ್ಲಿ ದೇವಸ್ಥಾನ ಅಂತ ಒಂದು ಶರೀರ, ಇದು ಸಮಸ್ತ ಒಂದೇ ಶರೀರ ಇದೆ. ಅದರಲ್ಲಿ ಈ ಧ್ವಜಸ್ತಂಭ ಪಾದ, ಆದರೆ ಅಲ್ಲಿ ಮೇಲಿರುವ ಶಿಖರ ಏನಿದೆಯಲ್ಲ ಅದು ತಲೆ, ಮೆದುಳಿನ ಈ ತುದಿಯ ಭಾಗ, ಬ್ರಹ್ಮರಂಧ್ರ ಅಂತದನ್ನು ಕರೀತಾರೆ. ಅದು ಸೂಕ್ಷ್ಮವಾಗಿರ್ತದೆ. ಅದಕ್ಕೋಸ್ಕರವೇ ಆ ಶಿಖರದ ತುದಿಯ ಭಾಗ ಸೂಕ್ಷ್ಮವಾಗಿ ಚೂಪಾಗಿರ್ತದೆ. ಹಾಗಾಗಿ ಒಂದು ಮನುಷ್ಯ ಹೀಗೆ ಕಾಲು ಬಿಚ್ಚಿಕೊಂಡು ಹೀಗೆ ಕೂತಿದ್ದಿದ್ರೆ ಹೇಗಿರುತ್ತೋ ಹಾಗಿರುತ್ತೋ ಒಂದು ದೇವಸ್ಥಾನ ಅಂತಂದ್ರೆ. ಅಲ್ಲಿ ಮೊದಲು ಪಾದ ಕಾಣ್ತದೆ, ಧ್ವಜಸ್ತಂಭವೇ ಪಾದ. ಹಾಗೆ ಮುಂದೆ ಒಂದೊಂದು ಅವಯವಗಳು. ಗರ್ಭಗುಡಿ ಹೃದಯದ ಸ್ಥಾನದಲ್ಲಿ ಬರ್ತದೆ. ಗರ್ಭಗುಡಿಯ ಕೆಳಗೂ ಕೂಡ ಅನೇಕ ದೇವತಾ ಕೇಂದ್ರಗಳಿರ್ತವೆ. ಅವುಗಳನ್ನೆಲ್ಲ ಗರ್ಭಗುಡಿಯ ಕೆಳಗೆ, ನೆಲದ ಒಳಗೆ ಅವುಗಳನ್ನು ವಿನ್ಯಾಸ ಮಾಡಿರ್ತಾರೆ. ಷಡಾಧಾರಗಳನ್ನು ಸ್ಥಾಪನೆ ಮಾಡಿರ್ತಾರಲ್ಲಿ. ಗರ್ಭಗುಡಿ ಹೃದಯದ ಸ್ಥಾನದಲ್ಲಿ ಬರ್ತದೆ. ಶಿಖರ ಅನ್ನೋದು ಬ್ರಹ್ಮರಂಧ್ರ ಸ್ಥಾನದಲ್ಲಿ ಬರ್ತದೆ. ಹೀಗೆ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಹಿನ್ನೆಲೆ ದೇವಸ್ಥಾನಕ್ಕೆ ಆಗಮೋಕ್ತ ವಿಧಾನದಂತೆ ಮಾಡಿದಾಗ ಅದು ಇರ್ತದೆ. ಸುಮ್ಮನೆ ದೇವಸ್ಥಾನಗಳನ್ನು ನಾವು ಮಾಡ್ತೇವೆ, ಇದೆಲ್ಲ ಕೂಡ ಎಷ್ಟೋ ಸಲ ಇರೋದಿಲ್ಲ. ಅದಕ್ಕಿಂತ ಹೀಗೆ ಮಾಡೋದು ಹೆಚ್ಚು ಪ್ರಶಸ್ತ. ಸುಮ್ಮನೆ ದೇವಸ್ಥಾನ ಮಾಡಬಾರ್ದು ಅಂತೇನಿಲ್ಲ. ದೇವರ ಸಾನ್ನಿಧ್ಯ ವಿವಿಧ ರೀತಿಯಲ್ಲಿ ಇರ್ತದೆ. ಆದರೆ ಹೀಗೆ ಎಲ್ಲ ಅಂಗೋಪಾಂಗಗಳೊಂದಿಗೆ ಆಗಮೋಕ್ತ ವಿಧಾನದಿಂದ ದೇವರ ಸ್ಥಾಪನೆ ಮಾಡೋದು ತುಂಬ ವಿಶೇಷ. ಮನೆಯನ್ನ ಹೇಗೆ ಕಟ್ಕೊಂಡ್ರೂ ನಮಗದು ಆಸರೆ ಆಗ್ತದೆ. ಅದನ್ನೇ ಒಂದು ಪ್ಲಾನ್ ಪ್ರಕಾರ ಕಟ್ಟಿದ್ರೆ, ವಾಸ್ತು ಪ್ರಕಾರ ಕಟ್ಟಿದ್ರೆ ಇನ್ನಷ್ಟು ಅನುಕೂಲ. ಹಾಗೆ ದೇವರನ್ನ ಹೆಂಗೋ ಸ್ಥಾಪನೆ ಮಾಡಿಟ್ಕೊಂಡ್ರು ದೇವರು ಇರ್ತಾನೆ. ಆದರೆ ಎಲ್ಲ ವಿಧಾನಗಳನ್ನು ಮಾಡಿದಾಗ ಅದು ಇನ್ನೂ ಹೆಚ್ಚು ನಮಗೆ ದೇವರ ಸಾನ್ನಿಧ್ಯ ಅಲ್ಲಿ ಹೆಚ್ಚಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಆ ವಿಧಾನದಂತೆ ದೇವಸ್ಥಾನದ ಅಂಗೋಪಾಂಗಗಳ ನಿರ್ಮಾಣ ಪೂರ್ತಿಯಾಗಿ ಈ ದಿವಸ ಆಗಿದೆ. ನೋಡಿ, ನಾವು ದೇವಸ್ಥಾನವನ್ನ ನಮ್ಮ ಶ್ರದ್ಧಾಶಕ್ತಿಯ ಮೂಲಕ ಬೆಳೆಸಿದರೆ ಬೆಳೆದಂತಹ ದೇವಸ್ಥಾನ ನಮ್ಮನ್ನು ಬೆಳೆಸ್ತದೆ. ಒಂದು ಆಲದ ಗಿಡ, ಆ ಗಿಡವನ್ನ ನಾವು ನೆಟ್ಟು ಅದನ್ನ ಬೆಳಿಲಿಕ್ಕೆ ಬಿಡಬೇಕು, ಕಡಿಬಾರದು, ನೀರು ಹಾಕಿ ಬೆಳಿಲಿಕ್ಕೆ ಬಿಡಬೇಕು. ಬೆಳೆಸಿದರೆ, ಪ್ರಯತ್ನ ಹಾಕಿದರೆ ದೊಡ್ಡ ಮರವಾಗಿ 100 ಜನರಿಗೆ ನೆರಳಾಗ್ತದೆ. ಹಾಗೆ ಒಂದು ದೇವಸ್ಥಾನ ನಾವು ಪ್ರಯತ್ನ ಹಾಕಿ ಶ್ರದ್ಧೆಯಿಂದ ನಮ್ಮ ಶ್ರದ್ಧಾ ಭಕ್ತಿಯಿಂದ ಅದನ್ನು ಬೆಳೆಸಿದರೆ ಅದೊಂದು ಆಲದ ಮರದ ಹಾಗೆ ಇಲ್ಲಿ ಬಂದಂತಹ ಭಕ್ತರಿಗೆ ತಂಪನ್ನು ನೀಡುವ ಸ್ಥಳವಾಗ್ತದೆ. ನಾವು ಶ್ರದ್ಧಾಶಕ್ತಿಯನ್ನು ಹಾಕಿದರೆ ಅದು ನಮಗೆ ತಿರುಗಿ ಅನುಗ್ರಹವನ್ನು ಕೊಡ್ತದೆ. ಧರ್ಮ ರಕ್ಷತಿ ರಕ್ಷಿತ, ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದು ಹೇಗೆ ಅಂತಂದ್ರೆ, ಹೀಗೆ ಒಂದು ಆಲದ ಗಿಡವನ್ನು ನೆಟ್ಟು ಅದು ಬೆಳಿಲಿಕ್ಕೆ ಬಿಡಬೇಕು. ಮಧ್ಯೆ ಯಾರು ಕಡ್ಕೊಂಡು ಹೋಗ್ಬಿಡ್ತಾರೆ, ಹಾಗೆ ಯಾವುದೋ ದನ ಬಂದು ತಿಂದ್ಬಿಡ್ತದೆ. ಹಾಗೆ ಆಗ್ಲಿಕ್ಕೆ ಕೊಡದೆ ಅದನ್ನು ರಕ್ಷಣೆ ಮಾಡಿ ಬೆಳಿಲಿಕ್ಕೆ ಬಿಟ್ರೆ ಆಮೇಲೆ ಅದೇ ನಮ್ಮನ್ನು ರಕ್ಷಣೆ ಮಾಡ್ತದೆ, ನಮಗೆ ನೆರಳನ್ನು ಕೊಡ್ತದೆ. ದೇವಸ್ಥಾನದ ಆಡಳಿತ ಸದಸ್ಯರು ದೇವಸ್ಥಾನದ ರಜತ ಮಹೋತ್ಸವದ ಕುರಿತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ನಾನು ಸಣ್ಣ ಇರಬೇಕಾದ್ರೆ ನಮ್ಮ ತಂದೆಯವರು ಇಲ್ಲಿ ಕರ್ಕೊಂಡು ಬಂದಿದ್ದರು. ಇಲ್ಲಿ ಕೇರಿ ಒಳಗೆ ಈ ದುರ್ಗಾಪರಮೇಶ್ವರಿ ದೇವ್ರದ್ದು ಒಂದು ದೇವಿದೊಂದು ಮೂರ್ತಿ ಇತ್ತು, ಸಣ್ಣದೊಂದು ಮೂರ್ತಿ ಇತ್ತು. ಅದು ಯಾವುದೋ ನನಗೆ ಆವಾಗ ನೋಡಿದ ಲೆಕ್ಕ ಒಂದು ಏನು ಕಟ್ಟಿಗೆದೋ ಏನೋ ಅಂತೇಳಿ ನನಗೆ ಸ್ವಲ್ಪ ಅನುಮಾನ ಉಂಟು. ನನಗೆ ಅಂದರೆ ಮುಟ್ಟಿ ನೋಡುವಂಗಿಲ್ಲ ಅಲ್ಲ. ನಮ್ಮ ತಂದೆಯವರು ಮುದ್ದಾಮ ಕರ್ಕೊಂಡು ಬಂದಿದ್ದಾರೆ. ಇದು ನಮ್ಮ ಗ್ರಾಮ ದೇವಿ, ಇದು ಒಳ್ಳೆ ನಡ್ಕೊಳ್ಳುವಂಥ ಸ್ಥಳ. ಇದು ನೀನು ಸರಿ ನೋಡ್ಕೊಳ್ಬೇಕು. ಇನ್ನು ಮುಂದೆ ನೀನು ದೊಡ್ಡದಾದ್ರೂ ಇಲ್ಲಿ ಬಂದು ಹೋಗಬೇಕು ನೀನು ವರ್ಷಕ್ಕೊಂದ್ಸಲ ಅಂಥೇಳಿ ನನಗೆ ಹೇಳಿದ್ರು. ಆವಾಗ ನೋಡಿದ್ದಕ್ಕೆ
ಮತ್ತು ಈಗ ನಾವು ಒಂದು 25 ವರ್ಷ 50 ವರ್ಷ ಹಿಂದಿನ ಪರಿಸ್ಥಿತಿ ನೋಡಿದ್ರೆ ಆ ದೇವರಲ್ಲ ಇದು. ಈಗ ನೋಡಿದಾಗ ಶಿಲೆ ಮೂರ್ತಿಯಾಗಿ ನಿಂತುಬಿಟ್ಟದೆ. ನಾನು ಒಂದು ಸಲ ನೋಡಿದ್ದು, ನಾನು ಹಿಂದೆ ನೋಡಿದ್ದು ಒಂದು ಮೂರ್ತಿ, ಈಗ ಇದು ಪ್ರತ್ಯಕ್ಷ ಆಗಿದ್ದು ಒಂದು ಮೂರ್ತಿ. ನಾನೆಲ್ಲೂ ನಿದ್ದೆಯಲ್ಲಿದ್ದನೋ ಅಥವಾ ಕನಸಿನಲ್ಲಿ ನೋಡ್ತಾ ಇದ್ದನೋ ಹಿಂಗೆ ಕಾಣಿಸ್ತು. ಇಷ್ಟು ಒಂದು ಪ್ರಭಾವಿತವಾಗಿದ್ದ ಮೂರ್ತಿ ಅಂತ ಹೇಳಿದರೆ, ಇಡೀ ನಮ್ಮ ಹೊಸಪಟ್ಟಣ ನಮ್ಮ ಇವರಿಗೆ ರೈತ ಸಮುದಾಯದವರು ನಾವು ಹೆಚ್ಚಾಗಿ, ನಾವು ಯಾರು ನೌಕರನೇ ಅಲ್ಲಾಗಿದ್ರು ಆವಾಗ. ಅದಕ್ಕೆಲ್ಲ ಕಾದು ಕೊಡುವಂಥವಳು ಇವಳು ಈ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದಾಳೆ ಅಂತ ಹೇಳಿದ್ರೆ ನನಗೆ ಬಹಳ ಇದಾಯಿತು. ಒಂದಲ್ಲ ಒಂದು ಕಾಲದಲ್ಲಿ ನಾನು ನೌಕರಿ ಸೇರಿ ಇದಾಗಿ ಸಾಧಾರಣ ಏನಾದರೂ ಒಂದು ಇದು ಮಾಡುವ, ದೇವರಿಗೊಂದು ಏನೋ ಅನುಕೂಲ ಮಾಡಬೇಕು ಅಥವಾ ಏನಾದರೂ ನನ್ನ ಇದರಿಂದ ಕೈಯಿಂದ ಏನಾದರೂ ಒಂದು ಇದು ಮಾಡಬೇಕು ಅಂತ ಹೇಳೋದು ಒಂದು ಪ್ರೀತಿ, ಇದು ವಿಶ್ವಾಸ ಇದು ಇಟ್ಟುಕೊಂಡು ಅದಕ್ಕೊಂದು ಹೇಳಿಕೆ ಮಾಡಿಕೊಂಡು ಹೋದೆ. ನಾನು ನಿನ್ನ ದಯೆಯಿಂದ ನನಗೇನಾದರೂ ಒಂದು ನೌಕರಿ ಸಿಕ್ಕಿದರೆ ನಾನು ನೌಕರಿ ಮಾಡಿ ಏನೋ ಉಳಿತಾಯ ಮಾಡಿ ನಿನ್ನ ಇದಕ್ಕೆ ನಾನು ಸೇವೆ ಸಲ್ಲಿಸ್ತೇನೆ ಅಂತೇಳು ಇದಕ್ಕೆ ಹೋದೆ ನಾನು. ಅದರ ನಂತರ ನಾನು ನೌಕರಿ ಹೋಗಿ ಆದ ನಂತರನೂ ನನಗೆ ಮಧ್ಯದಲ್ಲಿ ಎಲ್ಲಾದರೂ ಮಧ್ಯದಲ್ಲಿ ಬಂದು ಹೋಗ್ತಿದ್ದೆ. ಇದರ ಪ್ರಭಾವ ಇಷ್ಟು ಉಂಟು ಅಂತ ಹೇಳಿದರೆ, ಈಗ ಇಲ್ಲಿ ನಮ್ಮ ನೆರೆದಂಥ ಈ ಯುವಕ ಸಮುದಾಯ ಇವರೆಲ್ಲ ಏನೋ ಕೇಳಿದರೆ ನನ್ನ ಕುಟುಂಬದವರೇ ಇವರು, ಬೇರೆಯವರಲ್ಲ. ನನ್ನ ಕುಟುಂಬ ಅಂದರೆ ನಮ್ಮ ಮನೆಯವರೇ ಅಷ್ಟು ಮಂದಿ, ಮತ್ತು ಬೇರೆ ಊರಿನವ್ರು ಯಾರೂ ಇಲ್ಲ. ಆದರೆ ಇಷ್ಟು ನಮಗೆ ಒಳ್ಳೇದು ಮಾಡಿ ಕೊಟ್ಟದೆ ಅಂತ ಹೇಳಿದ್ರೆ, ಈಗಿನ ಹುಡುಗರು ನಮಗೆ ಒಂದು ಏನೋ ಒಂದು ನನಗೆ ವಿಶ್ವಾಸ, ಒಂದು ಇದು ಕೊಟ್ಟು ಭರವಸೆ ಕೊಟ್ಟು ನಾವು ಇದೊಂದು ಮಾಡಬೇಕು ಅದೊಂದು ಮಾಡಬೇಕು, ನನಗೆ ಭಾಳ ಖುಷಿ ಆಗ್ತಿತ್ತು. ನಾನು ಏನೋ ಒಂದು ಸೇವೆ ಮಾಡಬೇಕು ಅಂತೇಳಿ ಮನಸ್ಸಿನಲ್ಲಿತ್ತು. ಅದು 25 ವರ್ಷ ನಂತರ ಬಂತು. ನನ್ನ ಗ್ರಾಮದ ರಾಮಕ್ಷತ್ರಿ ಸಮಾಜದವರಿಗೆ ನಾವು ಒಂದು 5 ರೂಪಾಯಿ ಕೊಟ್ಟರು, 5 ಲಕ್ಷ ರೂಪಾಯಿ ಕೊಟ್ಟರು, ಆ ಹಣವನ್ನು ಅಲ್ಲಿ ಬಳಕೆ ಆಗ್ತಾ ಉಂಟು. ಅಂದರೆ ಒಂದು ಶಬ್ದ ಪದೇ ಹೇಳಿದ್ರು, ಸದ್ಬಳಕೆ ಆಗ್ತಾ ಉಂಟು ದೇವರಿಗೆ ಹೇಳುವಂಥದ್ದೊಂದು ಮಾತನ್ನು ಅವರು ಹೇಳಿದ್ದಾರೆ. ಅದು ನಿಜವಾಗ್ಲೂ ಇವತ್ತು ಹೊರಗಡೆ ಬಂದ ಎಲ್ಲ ಭಕ್ತರು ನೋಡಿದ್ರು ಗೊತ್ತಾಗ್ತದೆ. ಹೊರಗಡೆ ಇದ್ದವರು ಒಂದು 50 ರೂಪಾಯಿ ಕೊಡಲಿ, 5 ಲಕ್ಷ ಕೊಡಲಿ, 5,000 ಕೊಡಲಿ, ಅದು ಇಲ್ಲಿ ಖಂಡಿತವಾಗಿಯೂ ಆ ದೇವರ ಅನುಗ್ರಹದಿಂದ ಸದ್ಬಳಕೆ ಆಗ್ತಾ ಇದೆ. ಅವರೆಲ್ಲ ಸಹಕಾರದಿಂದ ನಮಗೆ ಇಷ್ಟೆಲ್ಲ ಶಕ್ತಿ ದೇವರು ಕೊಟ್ಟಿದ್ದಾನೆ. ನಾವು ಅವ್ರ ಹತ್ರ ಕೇಳ್ತೇವೆ, ಅವರು ಶಕ್ತಿವಂತರಾಗಿ ಈ ಹಣವನ್ನು ನಮ್ಮ ಸಂದಾಯ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಅರ್ಚಕ ಮಾತನಾಡಿ ದುರ್ಗಾ ಪರಮೇಶ್ವರಿ ದೇವಿಯ ಮಹಿಮೆಯನ್ನು ವಿವರಿಸಿದರು. ನನಗೆ ಈ ಒಂದು ದೇವಸ್ಥಾನದ ಬಗ್ಗೆ ಅತ್ಯಂತ ಒಂದು ಪ್ರೀತಿ ಹಾಗೂ ಮತ್ತೊಂದು ಹೇಳಬೇಕು ಅಂತ ಅತ್ಯಂತವಾದಂತಹ ಗೌರವ ಹಾಗೂ ಭಕ್ತಿ ಎಂಬಂಥದ್ದು ಈ ದೇವ್ರ ಮೇಲೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಉಂಟು. ಯಾಕೆ ಅಂತ ಕೇಳಿದ್ರೆ, ನನಗೆ ನನ್ನ ಸ್ವಂತಕ್ಕೆ ಆದಂತಹ ಅನುಭವವೂ ಸಹ ಅದಕ್ಕೆ ಕಾರಣ ಅಂತೇಳಿ ಹೇಳ್ಬೋದು. ಹಾಗೂ ಬಂದಂತಹ ಭಕ್ತಾದಿಗಳೆಲ್ಲವೂ ಸಹ ಏನೇನೊಂದು ಆಸೆಯನ್ನು ಇಟ್ಟುಕೊಂಡು ಹೇಳಿ ಹೋದಂತಹ ಒಂದು ತಿಂಗಳದೊಳಗೋ, ಒಂದು 2 ತಿಂಗಳದೊಳಗೋ, ಒಂದು 3 ತಿಂಗಳದೊಳಗೆ ಅವರ ಇಷ್ಟಾರ್ಥವನ್ನು ನೆರವೇರಿ ಅವರು ಹೇಳ್ಕೊಂಡಿರ್ತಕ್ಕಂಥ ಹರಕೆ ಹೇಳಾಣಿಕೆಯನ್ನು ತೀರಿಸುವಂತಹ ಒಂದು ಕಾರ್ಯ ಎಂಬಂಥದ್ದು ಅತ್ಯಂತ ಹೆಚ್ಚಿಗೆ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಅಧಿಕ ರೀತಿಯಲ್ಲಿ ನಡೀತಾ ಉಂಟು. ಆದ್ದರಿಂದ ಈ ಒಂದು ದೇವರ ಶಕ್ತಿ ಎಂಬಂಥದ್ದು ಯಾವ ರೀತಿಯಲ್ಲಿ ಉಂಟು ಹೇಳಿ ನಾವು ಭಾವಿಸೋದಕ್ಕಿಂತ ಎಷ್ಟು ಉಂಟು ನಮಗೆ ಅಳತೆಗೆ ಸಿಗದೇ ಇರತಕ್ಕಂಥದ್ದು ಅನಂತ ಹೇಳುವಂತಹ ವಿಚಾರದಲ್ಲಿ. ಆದ್ದರಿಂದ ಈ ದೇವಸ್ಥಾನದ ಇವತ್ತಿನ ದಿವಸ ಈ ಒಂದು ದೇವಸ್ಥಾನ ಕಟ್ಟಿ 25 ವರ್ಷ ಆಯಿತು. ಈ ವರ್ಷ ಧ್ವಜಸ್ತಂಭ ಸ್ಥಾಪನೆಯನ್ನು ಮಾಡಿದ್ದಾರೆ ತಾಂತ್ರಿಕರಾದಂತಹ ರಾಮ್ ಭಟ್ರು ಹಾಗೂ ಅವರ ಪರಿವಾರದವರು ಎಲ್ಲರೂ ಸೇರಿಕೊಂಡು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅತ್ಯಂತ ನಿಖರವಾಗಿ ಈ ಒಂದು ದೇವಸ್ಥಾನ ಎಂಬಂಥದ್ದು ಮುಂದಿನ ದಿವಸದಲ್ಲಿ ಜಗತ್ ಪ್ರಸಿದ್ಧವಾಗಬೇಕು ಹೇಳುವಂತಹ ಒಂದು ನಮಗೂ ಸಹ ಆಸೆ ಉಂಟು, ಆ ಒಂದು ಭಕ್ತರಿಗೂ ಸಹ ಆಸೆ ಉಂಟು. ಅದು ಆಗ್ತದೆ ಹೇಳುವಂಥದ್ದು ಯಾವುದೇ ಒಂದು ಸಂಶಯ ಎಂಬಂಥದ್ದಿಲ್ಲ. ಆದ್ದರಿಂದ ಮುಂದಿನ ದಿವಸದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ದೇವಸ್ಥಾನಕ್ಕೆ ನಡ್ಕೊಳ್ತಕ್ಕಂಥ ಎಲ್ಲ ಭಕ್ತರಿಗೂ ಸಹ ನಾನು ಹೇಳುವಂಥದ್ದು ಇಷ್ಟಯ, ನೀವು ದೇವಸ್ಥಾನಕ್ಕೆ ಬನ್ನಿ, ದೇವರಲ್ಲಿ ಅನನ್ಯವಾದಂತಹ ಭಕ್ತಿಯಿಂದ ನಿಮ್ಮ ಇಷ್ಟಾರ್ಥವನ್ನು ಬೇಡ್ಕೊಳ್ಳಿ. ಆದಷ್ಟು ಶೀಘ್ರದಲ್ಲಿ ನಿಮ್ಮ ಒಂದು ಆಸೆ ಎಂಬಂಥದ್ದು ನೆರವೇರುವುದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ರಜತ ಮಹೋತ್ಸವಕ್ಕೆ ಸಹಕಾರ ನೀಡಿದ ಭಟ್ಕಳ ಶಾಸಕ ಸುನಿಲ್ ನಾಯ್ಕ್, ಮಾಜಿ ಶಾಸಕ ಮಂಕಾಳ್ ಎಸ್ ವೈದ್ಯ, ಉದ್ಯಮಿ ಶ್ರೀಕಾಂತ್ ನಾಯ್ಕ್, ಕಮಲಾಕರ್ ನಾಯ್ಕ್ ಮುಂತಾದವರನ್ನು ಸನ್ಮಾನಿಸಲಾಯಿತು.
ರಜತ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮಹಿಳೆಯರಿಂದ ಉಡಿ ಸೇವೆ ನಡೆಯಿತು. ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ದರ್ಶನ ಪಡೆದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಭಟ್ಕಳ ತಾಲೂಕಿನಲ್ಲಿ ಕ್ರಿಯಾಶೀಲ ಗೆಳೆಯರ ಸಂಘ ವಿವಿಧ ಸಂಘ ಸಂಸ್ಥೆಯೊಂದಿಗೆ ಜನರಿಗೆ ಉಪಕಾರಿಯಾಗಿರುವ ಹೃದಯ ರೋಗ ತಪಾಸಣಾ ಶಿಬಿರವನ್ನು ನಡೆಸಿ ಜನತೆಗೆ ಉತ್ತಮ ಸೇವೆ ನೀಡಿದ್ದಾರೆ ಎಂದು ಶಾಸಕ ಸುನಿಲ್ ನಾಯ್ಕ್ ಹೇಳಿದರು. ಅವರು ಭಾನುವಾರದಂದು ಭಟ್ಕಳದ ತಾಲೂಕು ಆಸ್ಪತ್ರೆಯಲ್ಲಿ ಕ್ರಿಯಾಶೀಲ ಗೆಳೆಯರ ಸಂಘ ಇವರ ನೇತೃತ್ವದಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಉತ್ತರ ಕನ್ನಡ, ಜೆಸಿಐ ಭಟ್ಕಳ ಸಿಟಿ ಮತ್ತು ಕುಟುಂಬೇಶ್ವರ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ಮಾವಿನಕುರ್ವೆ ಹಾಗೂ ಭಟ್ಕಳ ಸರ್ಕಾರಿ ಆಸ್ಪತ್ರೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡ ಬೃಹತ್ ಹೃದಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಭಟ್ಕಳದ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ವೈದ್ಯರು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ರಾಜ್ಯದಲ್ಲಿಯೇ ಉತ್ತಮ ಸೇವೆ ನೀಡುತ್ತಿದ್ದಾರೆ. ಗ್ರಾಮೀಣ ಭಾಗದ ಜನರು ರೋಗ ಉಲ್ಬಣಗೊಂಡಾಗಲೇ ಆಸ್ಪತ್ರೆಗೆ ಹೋಗುವ ಪರಿಪಾಠವಿದೆ. ಇಂದಿನ ದಿನಗಳಲ್ಲಿ ಹೃದಯ ರೋಗದಿಂದ ಹಲವಾರು ಯುವಕರ ಮರಣ ಹೊಂದಿರುತ್ತಾರೆ. ಆದ್ದರಿಂದ ನಾವು ರೋಗ ಲಕ್ಷಣ ಕಾಣಿಸಿದಾಗಲೇ ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಇದೆ ಎಂದರು. ನಮ್ಮೂರಿನವರೇ ಆದ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ರಾಜೇಶ್ ಚಿತ್ತರಂಜನ್ ರವರ ವೈದ್ಯರ ತಂಡ ಈ ಶಿಬಿರದಲ್ಲಿ ಭಟ್ಕಳದ ಜನರಿಗೆ ಸೇವೆ ನೀಡಲು ಬಂದಿದ್ದಾರೆ. ಅವರಿಗೆ ಭಟ್ಕಳದ ಜನತೆಯ ಪರವಾಗಿ ಧನ್ಯವಾದ ಹೇಳಿದ ಅವರು, ಸರ್ಕಾರ ಮಾಡಬೇಕಾದ ಕೆಲಸವನ್ನು ಈ ಊರಿನ ಕ್ರಿಯಾಶೀಲ ಸಂಘ ಹಾಗೂ ಇತರ ಸಂಘ ಸಂಸ್ಥೆಗಳು ಸೇರಿ ಈ ಆರೋಗ್ಯ ಶಿಬಿರ ನಡೆಸುತ್ತಿದ್ದು ಇವರಿಗೆ ಸಾರ್ವಜನಿಕರ ಪರವಾಗಿ ಧನ್ಯವಾದ ಎಂದರು. ಹಾಸ್ಪಿಟಲ್ ಬರುವಂತ ವ್ಯವಸ್ಥೆ ಅಂದ್ರೆ ನಮ್ಮ ಭಟ್ಕಳದಲ್ಲಿ ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆ ಸಿಗುತ್ತದೆ. ಇಲ್ಲಿಯ ಡಾಕ್ಟರ್, ಇಲ್ಲಿ ಇರ್ತಕ್ಕಂಥ ಡಾಕ್ಟರ್ ಇದ್ದಾರೆ, ವೃಂದಗಳಿದ್ದಾರೆ, ತುಂಬಾ ಅದ್ಭುತವಾಗಿ ಜನಸ್ನೇಹಿಯಾಗಿ, ಕೇವಲ ಜನಸ್ನೇಹಿಯಾಗಿ, ಕೇವಲ ಸರ್ವಿಸ್ ಅಲ್ಲ ನಾವು ಮಾಡಬೇಕು. ಇವತ್ತು ಅನೇಕ ಡಾಕ್ಟರ್ ಇದ್ದಾರೆ, ನಾವು ನಮ್ಮ ಸ್ಯಾಲರಿ ಬರ್ತದೆ, ನಮ್ಗೆ ಸಾಕು, ನಾವು ಎಷ್ಟು ಗಂಟೆವರೆಗೆ ಸರ್ಕಾರಿ ಟೈಮ್ ಅಂದ್ರೆ ಅಷ್ಟು ಗಂಟೆವರೆಗೆ ಮಾಡಿ ಹೋಗ್ಬೋದು ಅಂತಕ್ಕಂಥ ಮನೋಭಾವ ಇಲ್ಲಿಲ್ಲ. ಯಾವುದೇ ರೋಗಿಗಳು ಬಂದ್ರು ತುಂಬಾ ಜನಸ್ನೇಹಿಯಾಗಿ ಅವರಿಗೆ ಹತ್ತಿರದಿಂದ ಮಾತಾಡಿಸಿ ಅವರಿಗೆ ಚಿಕಿತ್ಸೆ ಕೊಡುವಂತ ಕೆಲಸ ಆಗ್ತದೆ. ಒಬ್ಬ ರೋಗಿಗೆ ಚಿಕಿತ್ಸೆಗಿಂತ ಹೆಚ್ಚು ಅವರಿಗೆ ಮಾತು, ನಾವು ಕೊಡುವಂತ ಸೌಜನ್ಯದ ಮಾತು ಮತ್ತೆ ಅವರಿಗೆ ನಾವು ತುಂಬುವಂತ ಧೈರ್ಯ ಬಹಳ ಪ್ರಾಮುಖ್ಯ ಪಾತ್ರ ವಹಿಸ್ತದೆ. ಆ ಒಂದು ಮಾತು, ಆ ಸೌಜನ್ಯ ನಮ್ಮ ಭಟ್ಕಳ ಹಾಸ್ಪಿಟಲ್ ಸಿಗ್ತದೆ. ಅದಕ್ಕೆ ಹೆಚ್ಚಿನ ರೋಗಿಗಳು ಇವತ್ತು ತಾವು ಅನೇಕ ಕಡೆ ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಮೊನ್ನೆ ಕಾರ್ಮಿಕ ಇಲಾಖೆಯಿಂದ ಹೃದಯ ತಪಾಸಣೆ ಆಗಿರ್ಬೋದು 19 ಟೆಸ್ಟ್ಗಳಿರ್ತಕ್ಕಂಥ 3 ಆಂಬ್ಯುಲೆನ್ಸ್ಗಳು ಇವತ್ತು ಭಟ್ಕಳ ಬಂದಿರತಕ್ಕಂಥ ನಾನು ಆಗಲೇ ಉದ್ಘಾಟನೆ ಮಾಡಿದ್ದೇನೆ. 3 ದಿವಸ ಕೋಲಾಕ ಹತ್ರ ನಿಲ್ಲುವಂತ ಕಾರ್ಯಕ್ರಮ, ನಂತರ ತಿಂಗಳ ಊರು ಹೋಗುವಂತ ಕಾರ್ಯಕ್ರಮ ಇವತ್ತು ಕಾರ್ಮಿಕ ಇಲಾಖೆ ಮಾಡಿದೆ. ಅದೇ ರೀತಿ ಇವತ್ತು ಇವರೆಲ್ಲ ಆಶ್ರಯದಲ್ಲಿ ಗೆಳೆಯರ, ಕ್ರಿಯಾಶೀಲ ಗೆಳೆಯರ ಬಳಗ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ಸತತ 10 ವರ್ಷದಿಂದ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಗಳು ಇವತ್ತು ಮಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ತುಂಬಾ ಶ್ಲಾಘನೀಯ. ಯಾಕಂದ್ರೆ ಜನರ ಪರವಾಗಿರ್ತಕ್ಕಂಥ ಸ್ವಚ್ಛತೆ ಕಾರ್ಯಕ್ರಮ ಆಗಿರ್ಬೋದು, ಇವತ್ತು ಅನೇಕ ಕೇವಲ ಕ್ರಿಯಾಶೀಲ ಗೆಳೆಯರ ಬಳಗ ಅಂತ ಮಾಡಿಕೊಂಡು ಕೇವಲ ಕಾರ್ಯಕ್ರಮಗಳು ಜನರಿಗೆ ಉಪಯೋಗ ಆಗಿರ್ತಕ್ಕಂಥ ಕಾರ್ಯಕ್ರಮ, ಜನರಿಗೆ ಸಹಾಯ ಆಗ್ತಕ್ಕಂಥ ಕಾರ್ಯಕ್ರಮ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಹೃದಯ ತಪಾಸಣೆ ಶಿಬಿರ ಅಂತಕ್ಕಂಥ ಅಷ್ಟೊಂದು ನಾವು ಬಹಳ ವಿಶ್ವಾಸದಿಂದ ಹೇಳ್ಬೋದು. ಯಾಕಂದ್ರೆ ಇದೊಂದು ಬೃಹತ್ ಆಗಿರ್ತಕ್ಕಂಥ ಕಾರ್ಯಕ್ರಮ ಹೃದಯ ತಪಾಸಣೆ ಅಂತ ಹೇಳಿದ್ರು. ಅದಕ್ಕಾಗಿರ್ತಕ್ಕಂಥ ಅನೇಕ ಇಕ್ವಿಪ್ಮೆಂಟ್ಗಳು ಬೇಕಾಗ್ತದೆ. ಅದಕ್ಕೆ ಕೇವಲ ಡಾಕ್ಟರ್ ನೋಡಿದ್ರೆ ಆಗುದಿಲ್ಲ, ಅದಕ್ಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಬೇಕಾದ್ರೆ ಅದನ್ನ ಇವತ್ತು ಕ್ರಿಯಾಶೀಲ ಗೆಳೆಯರ ಬಳಗ, ಜೆಸಿಐ, ಇವತ್ತು ಕುಟುಂಬೇಶ್ವರಿ ಅನೇಕರು ಸೇರಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದೆಲ್ಲ. ಇವತ್ತು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇವತ್ತು ಈ ಒಂದು ಸಂಘ ಸಂಸ್ಥೆ ಮಾಡಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಬಹಳ ಸಂತೋಷ. ತಮಗೂ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಖ್ಯಾತ ವೈದ್ಯ ಡಾಕ್ಟರ್ ರಾಜೇಶ್ ಚಿತ್ತರಂಜನ್ ಮಾತನಾಡಿ, ನನ್ನ ಹುಟ್ಟೂರಿನಲ್ಲಿ ಈ ಶಿಬಿರ ನಡೆಸುತ್ತಿರುವುದು ನನಗೆ ಹೆಮ್ಮೆಯಿದೆ. ಇಂದಿನ ಯುವಕರು ತಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಂಡು
ಪ್ರತಿದಿನ ನಡಿಗೆ, ಉತ್ತಮ ಆಹಾರ ಹಾಗೂ ವ್ಯಸನ ಮುಕ್ತರಾಗಿ ನಾವು ನಮ್ಮ ಹೃದಯವನ್ನು ಉತ್ತಮ ಇಟ್ಟುಕೊಳ್ಳುವುದರ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಉಪವಿಭಾಗಾಧಿಕಾರಿ ಮಮತಾ ದೇವಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ವಹಿಸಿ ಮಾತನಾಡಿದರು. ವೇದಿಕೆಯಲ್ಲಿದ್ದ ಕ್ರಿಯಾಶೀಲ ಗೆಳೆಯರ ಸಂಘದ ಅಧ್ಯಕ್ಷ ಭಾಸ್ಕರ್ ನಾಯ್ಕ್ ಮಾತನಾಡಿ ಸಂಘದಿಂದ ನಡೆದ ವಿವಿಧ ಜನಪರ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ವೇದಿಕೆಯಲ್ಲಿ ಡಾಕ್ಟರ್ ಲಕ್ಷ್ಮೀಶ್ ನಾಯ್ಕ್, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಜಿಲ್ಲಾಧ್ಯಕ್ಷ ಮನಮೋಹನ್ ನಾಯ್ಕ್, ಕುಟುಂಬೇಶ್ವರ ಸೌಹಾರ್ದ ಸಂಘದ ಅಧ್ಯಕ್ಷ ರಾಮ ಖಾರ್ವಿ, ಜೆಸಿಐ ಭಟ್ಕಳ ಸಿಟಿ ಅಧ್ಯಕ್ಷ ಪಾಂಡುರಂಗ್ ನಾಯ್ಕ್ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿದ್ದ ಮಂಗಳೂರು ಕೆಎಂಸಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರಾಜೇಶ್ ಚಿತ್ತರಂಜನ್ ಹಾಗೂ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಇವರನ್ನು ಸಂಘಟಕರ ಪರವಾಗಿ ಸನ್ಮಾನಿಸಲಾಯಿತು. ಕುಮಾರಿ ಸಿಂಚನಾ ಈಶ್ವರ್ ನಾಯ್ಕ್ ಪ್ರಾರ್ಥನೆ ಹಾಡಿದರು. ಪ್ರಾರಂಭದಲ್ಲಿ ಕ್ರಿಯಾಶೀಲ ಸಂಘ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಭವಾನಿ ಶಂಕರ್ ನಾಯ್ಕ್ ವಂದಿಸಿದರು. ಕಾರ್ಯಕ್ರಮವನ್ನು ರಮೇಶ್ ಖಾರ್ವಿ ನಿರ್ವಹಿಸಿದರು. 220ಕ್ಕೂ ಅಧಿಕ ಮಂದಿ ಶಿಬಿರದ ಪ್ರಯೋಜನ ಪಡೆದರು. 211 ಹೆಚ್ಚು ಜನರು ಇಸಿಜಿ ಪರೀಕ್ಷೆಗಳನ್ನು, 35 ಜನರು ಇಕೋ ಪರೀಕ್ಷೆ ಹಾಗೂ 32 ಜನರು ಟಿಎಂಟಿ ಪರೀಕ್ಷೆಗಳನ್ನು ಮಾಡಿಕೊಂಡರು. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾದ ಈ ಶಿಬಿರ ಸಂಜೆ 5 ಗಂಟೆಯವರೆಗೆ ನಡೆದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ರಾಜ್ಯದಲ್ಲಿನ ಕಮಿಷನ್ ಹಗರಣದ ತನಿಖೆ ದಾರಿ ತಪ್ಪಿಸಲು ಧರ್ಮ, ಕೋಮು, ದ್ವೇಷದ ಹೇಳಿಕೆಗೆ ಸರ್ಕಾರ ಪುಷ್ಟಿ ನೀಡುತ್ತಿದೆ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷ ಅಡ್ವೊಕೇಟ್ ತಾಹಿರ್ ಹುಸೇನ್ ಗಂಭೀರ ಆರೋಪ. ರಾಜ್ಯ ಸರ್ಕಾರದ ಮೇಲೆ ಇತ್ತೀಚೆಗೆ ಬಹುದೊಡ್ಡ ಭ್ರಷ್ಟಾಚಾರದ ಆರೋಪ ಬಂದಿದ್ದು, ಈಗಾಗಲೇ 40% ಕಮಿಷನ್ ಪಡೆದುಕೊಳ್ಳುವ ಸರ್ಕಾರ ಎಂಬ ಕುಖ್ಯಾತಿ ಸಹ ಬಂದಿದೆ. ಈ ಆರೋಪದ ಹಿನ್ನೆಲೆ ಸಚಿವ ಈಶ್ವರಪ್ಪ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ಪ್ರಕರಣದ ತನಿಖೆ ಹಾಗೂ ಇದರ ಮಾಹಿತಿಯನ್ನು ದಾರಿ ತಪ್ಪಿಸುವ ಹುನ್ನಾರದ ಜೊತೆಗೆ ಕೋಮು ದ್ವೇಷ ಹರಡಿಸುವ ಹೇಳಿಕೆಗಳು, ಕೆಲಸಗಳು ರಾಜ್ಯದಲ್ಲಿ ನಡೆಯುತ್ತಿದೆ. ಈ ಹಿನ್ನೆಲೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದನ್ನು ತೀವ್ರವಾಗಿ ಖಂಡಿಸುತ್ತದೆ ಎಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷ ಅಡ್ವೊಕೇಟ್ ತಾಹಿರ್ ಹುಸೇನ್ ಹೇಳಿದರು. ಅವರು ಸೋಮವಾರದಂದು ಭಟ್ಕಳ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ತಾಲೂಕು ಕಚೇರಿಯಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಈ ಕಮಿಷನ್ ಆರೋಪವು ಕೇವಲ ಈಶ್ವರಪ್ಪ ಅವರ ಮೇಲೆ ಮಾತ್ರವಲ್ಲದೆ ಸಚಿವ ಡಾಕ್ಟರ್ ಸುಧಾಕರ್, ಗೋವಿಂದ್ ಕಾರಜೋಳ ಅವರ ಹೆಸರು ಸಹ ಕೇಳಿಬಂದಿದೆ. ಇನ್ನು ರಾಜ್ಯದಲ್ಲಿ ಪಿಎಸ್ಐ ಪರೀಕ್ಷೆ, ಪಿಡಬ್ಲ್ಯೂಡಿ ಪರೀಕ್ಷೆ ಹಾಗೂ ಎಫ್ಡಿಎ ಪರೀಕ್ಷೆಯ ವಿಚಾರದಲ್ಲಿಯೂ ಸಹ ಬಹುದೊಡ್ಡ ಹಗರಣ ನಡೆಯುತ್ತಿದೆ ಎಂಬ ಮಾಹಿತಿ ಕೇಳಿಬರುತ್ತಿದೆ. ಹಾಗೂ ಈಗಾಗಲೇ ಈ ರಾಜ್ಯ ಸರ್ಕಾರದ ಅವಧಿಯಲ್ಲಿ ಹಗರಣದ ಪಟ್ಟಿಯೇ ಬೆಳೆಯುತ್ತಿದೆ. ಗದಗ ಜಿಲ್ಲೆಯ ಶಿರಹಟ್ಟಿಯ ಜಗದ್ಗುರುಗಳಾದ ಶ್ರೀ ದಿಂಗಾಲೇಶ್ವರ ಸ್ವಾಮಿಗಳು ಸಹ ಹೇಳಿಕೆ ನೀಡಿದ್ದು, ಮಠಕ್ಕೆ 2 ಕೋಟಿ ನೇರವಾಗಿ ಬರುತ್ತಿಲ್ಲ, ಈ ಬಗ್ಗೆ ಸಾಕ್ಷಿ ದಾಖಲೆ ಸಹ ನೀಡುವುದಾಗಿ ಹೇಳಿದ್ದು, ಸದ್ಯ ಕೇಳಿಬರುತ್ತಿರುವ ಭ್ರಷ್ಟಾಚಾರದ ವಿಚಾರದಲ್ಲಿ ಸತ್ಯಾಸತ್ಯತೆಗಳಿವೆ ಎಂಬುದು ಸಾಬೀತಾಗಿದ್ದರೂ ಸಹ ರಾಜ್ಯ ಸರ್ಕಾರ ಇವೆಲ್ಲವನ್ನು ನೋಡಿ ಸಹ ಮೌನವಾಗಿರುವುದು ಖಂಡನಾರ್ಹವಾಗಿದೆ ಎಂದರು. ರಾಜ್ಯ ಸರ್ಕಾರ ಈ ಎಲ್ಲಾ ಬೆಳವಣಿಗೆಗಳನ್ನು ಮುಚ್ಚಿ ಹಾಕಲು ಸತತ ಪ್ರಯತ್ನ ನಡೆಸುತ್ತಿದ್ದು, ಧರ್ಮ, ಕೋಮು ಸಂಬಂಧಿತ ಹೇಳಿಕೆ ಕೇಳಿಬಂದಿದ್ದರೂ ಸಹ ಅದಕ್ಕೂ ಯಾವುದೇ ಪ್ರತಿಕ್ರಿಯೆ ಅಥವಾ ಕ್ರಮಕ್ಕೆ ಮುಂದಾಗದಿರುವುದಕ್ಕೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸುತ್ತದೆ ಎಂದರು. ಕೋವಿಡ್ ಮಹಾಮಾರಿಯ ಬಳಿಕ ರಾಜ್ಯ ಆರ್ಥಿಕತೆಯಲ್ಲಿ ಸುಧಾರಣೆಯಾಗುತ್ತಿರುವ ವೇಳೆಯಲ್ಲಿ ಆರ್ಥಿಕ ನಿರ್ಬಂಧ ಹಾಕುವ ಕುರಿತು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಮಾತನಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಅದರಲ್ಲೂ ಸಹ ನಿರ್ದಿಷ್ಟ ಸಮುದಾಯಕ್ಕೆ ಆರ್ಥಿಕ ನಿರ್ಬಂಧ ಹೇರುವ ಹೇಳಿಕೆಯನ್ನು ರಾಜ್ಯದಲ್ಲಿ ನೀಡಿದ್ದಾರೆ. ಹಿಂದೂಗಳು ಮುಸ್ಲಿಮರ ಚಿನ್ನದ ಅಂಗಡಿಯಲ್ಲಿ ಚಿನ್ನವನ್ನು ಖರೀದಿ ಮಾಡಬಾರದು ಎಂಬುದು
ಮುತಾಲಿಕ್ ಅವರ ಮೂರ್ಖತನದ ಹೇಳಿಕೆಯಾಗಿದೆ. ಕಾರಣ, ಇದರಿಂದ ನಷ್ಟ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಆಗುತ್ತಿದೆ. ರಾಜ್ಯದಲ್ಲಿಯ ಬಹುದೊಡ್ಡ ವ್ಯಾಪಾರಗಳು ಧರ್ಮದ, ಕೋಮುವಿನ ಆಧಾರದಲ್ಲಿ ವಿಂಗಡಣೆ ಮಾಡುತ್ತಾ ಹೋದರೆ ಸರ್ಕಾರಕ್ಕೆ ಬರಬೇಕಾದ ತೆರಿಗೆ ಸಹ ಬಾರದೇ ಇರಬಹುದು. ಈಗಾಗಲೇ ಹಣದುಬ್ಬರ 6.95% ಏರಿಕೆಯಾಗಿದ್ದರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯೂ ಸಹ 7.68% ಇದ್ದು, ದಿನೇ ದಿನೇ ಆರ್ಥಿಕ ಸಂಕಷ್ಟದಲ್ಲಿರುವ ವೇಳೆ ಸಂಘಟನೆಗಳ ಪ್ರಮುಖರು ಈ ರೀತಿಯ ಹೇಳಿಕೆ ನೀಡುವುದು ಸರಿಯಲ್ಲ ಎಂದರು. ರಾಜ್ಯ ಸರ್ಕಾರವು ತನ್ನ ಜವಾಬ್ದಾರಿಯಂತೆ ಈ ರೀತಿಯ ಹೇಳಿಕೆ ಅಥವಾ ಜನರಿಗೆ ಕರೆ ನೀಡುವವರ ಮೇಲೆ ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಅದೇ ರೀತಿ ಜನರಿಗೆ ಸರ್ಕಾರ ಈ ರೀತಿಯ ಕರೆ ಅಥವಾ ಹೇಳಿಕೆಗೆ ಕಿವಿಕೊಡಬೇಡಿ ಎಂಬ ಆಶ್ವಾಸನೆ ನೀಡಬೇಕಿದೆ. ಆದರೆ ಇವೆಲ್ಲವನ್ನೂ ಗಮನಿಸದೆ ಮೌನವಾಗಿದ್ದು ಒಂದು ರೀತಿಯಲ್ಲಿ ಬೆಂಬಲಿಸುವ ಕೆಲಸಕ್ಕೆ ಮುಂದಾಗಿರುವುದು ಕಂಡುಬರುತ್ತಿದೆ. ಒಂದು ಕಡೆ ಕೋಮು, ದ್ವೇಷ ಹಾಗೂ ರಾಜ್ಯ ಆರ್ಥಿಕ ಸಂಕಷ್ಟವನ್ನು ಅರಿತು ಅನಾವಶ್ಯಕ ಹೇಳಿಕೆ ನೀಡುವವರ ಮೇಲೆ ಕ್ರಮಕ್ಕೆ ಮುಂದಾಗಬೇಕಿದೆ ಎಂದರು. ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕಾರಣ, ಬಿಜೆಪಿಯ ಕಾರ್ಯಕರ್ತರೇ ಸ್ವತಃ ಅವರದ್ದೇ ಪಕ್ಷದಿಂದ ಆಯ್ಕೆಯಾಗಿರುವ ಸರ್ಕಾರದ ಗೃಹ ಸಚಿವರು ಅವರ ಸ್ಥಾನಕ್ಕೆ ಅರ್ಹರಲ್ಲ ಎಂಬುದನ್ನು ಹೇಳುವ ಪರಿಸ್ಥಿತಿ ಬಂದೊದಗಿದೆ. ಇದರಿಂದ ಗೃಹ ಮಂತ್ರಿಗಳು ಅವರ ಕೆಲಸ ನಡೆಸುವಲ್ಲಿ ವಿಫಲರಾಗಿದ್ದಾರೆ. ಸದ್ಯ ರಾಜ್ಯದಲ್ಲಿ ಉತ್ತರ ಭಾರತದಲ್ಲಿ ಈ ಹಿಂದೆ ನಡೆಯುತ್ತಿದ್ದ ವಿಕೃತಿ, ಸಮಾಜ ವಿರೋಧಿ ನಡೆಯುತ್ತಿರುವುದು. ಈ ಕಾರಣಕ್ಕೆ ಗೃಹ ಮಂತ್ರಿಗಳನ್ನು ತಕ್ಷಣ ವಜಾ ಮಾಡಬೇಕೆಂದು ಆಗ್ರಹಿಸಿದರು. ನಮ್ಮ ತಾಲೂಕಿನಲ್ಲಿನ ಅಂತಾರಾಷ್ಟ್ರೀಯ ವಿಶ್ವಮಾನ್ಯತೆ ಪಡೆದ ಪ್ರವಾಸಿ ತಾಣದಲ್ಲಿ ಮೂಲ ಸೌಕರ್ಯದ ಕೊರತೆ ಎದ್ದು ಕಾಣುತ್ತಿದೆ. ಜನರೇ ತಮ್ಮ ಸ್ವಂತ ಹಣದಲ್ಲಿ ಕುಡಿಯುವ ನೀರಿನ ಸರಬರಾಜು ಮಾಡಿಕೊಳ್ಳುವ ಇವತ್ತಿನ ಈ ಪಟ್ಟಲ್ ಭೇಟಿಯ ಸಂದರ್ಭದಲ್ಲಿ ಮೂರು ಬಹಳ ಪ್ರಮುಖವಾದ ವಿಷಯಗಳು ನಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ರಾಜ್ಯದ ಜನತೆಗೆ ತಲುಪಿಸುವಂತ ಇವತ್ತಿನ ಈ ಪತ್ರಿಕಾಗೋಷ್ಠಿ ನಾವು ಆಯೋಜನೆ ಮಾಡಿದ್ದೇವೆ. ಇತ್ತೀಚೆಗೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಬಹಳ ದೊಡ್ಡ ಆರೋಪ ಬಂದಿದೆ. ಈಗಾಗಲೇ ಈ ಸರ್ಕಾರಕ್ಕೆ 40% ಕಮಿಷನ್ ಸರ್ಕಾರ ಅಂತ ಕೂಡ ಹೆಸರು. ಇಂತಹ ಸಂದರ್ಭದಲ್ಲಿ ಈಗ ಈಶ್ವರಪ್ಪ ಅವರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಆ ತನಿಖೆಯ ಅದೇನಿದೆ ಅದನ್ನು ಬೇರೆ ಕಡೆ ತಪ್ಪಿಸಲು ದಿನೇ ದಿನೇ ರಾಜ್ಯದಲ್ಲಿ ಕೋಮು ದ್ವೇಷ ಹರಡಿಸುವಂತಹ ಕೆಲಸಗಳು, ಹೇಳಿಕೆಗಳು ನಡೀತಾ ಇದೆ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದೆ. ಸರ್ಕಾರ ಈ ಆರೋಪಗಳನ್ನೇನು ಬಂದಿದೆ ಕೇವಲ ಈಗ ಈಶ್ವರಪ್ಪನವರ ಮೇಲೆ ಮಾತ್ರ ಅಲ್ಲ, ಡಾಕ್ಟರ್ ಸುಧಾಕರ್ ಅವರ ಮೇಲೆಯೂ ಕೂಡ ಆರೋಪ ಬಂದಿದೆ. ಅದೇ ರೀತಿ ಕಾರಜೋಳಗಳ ಏನಿದ್ದಾರೆ ಅವರ ಮೇಲೆಯೂ ಕೂಡ ಆರೋಪ ಬಂದಿದೆ. ಅದೇ ರೀತಿ ಇವತ್ತು PSI ಪರೀಕ್ಷೆಯ ಹಗರಣ ನಡೀತಾ ಇದೆ ಅಂತ ನಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ಮಾಹಿತಿಗಳು ಬರ್ತಾ ಇದೆ. ಅದೇ ರೀತಿ PWD ಪರೀಕ್ಷೆಯಲ್ಲೂ ಕೂಡ ಹಗರಣ ಆಗಿದೆ. FDA ಪರೀಕ್ಷೆಗಳು ಕೂಡ ಇಲ್ಲಿ ಹಗರಣ ನಡೆದಿದೆ. ಸೊ ಹೀಗೆ ನಿರಂತರವಾಗಿ ರಾಜ್ಯದಲ್ಲಿ ಹಗರಣಗಳು ನಡೀತಾ ಇದ್ದಾವೆ. ಮತ್ತು ಇದರ ಬಗ್ಗೆ ಶಿರಹಟ್ಟಿ, ಗದಗ ಜಿಲ್ಲೆಯ ಶಿರಹಟ್ಟಿ ಜಗದ್ಗುರು ಲಿಂಗರಾಜ ಸ್ವಾಮೀಜಿ ಅವರು ಕೂಡ ಆರೋಪ ಮಾಡಿದ್ದಾರೆ. ಇವತ್ತು ಕೂಡ ನಿನ್ನೆ ಅವರು ಕೂಡ ಒಂದು ಮತ್ತೆ ಹೇಳಿಕೆ ನೀಡಿದ್ದಾರೆ. ಮಠಕ್ಕೆ 2 ಕೋಟಿ ರೂಪಾಯಿ ಹಣ ನೇರವಾಗಿ ಬರ್ತಾ ಇಲ್ಲ, ಅದಕ್ಕೆ ಸಾಕ್ಷಾತ್ ಕೂಡ ಅವರು ಕೊಡ್ಲಿಕ್ಕೆ ಸಿದ್ಧರಾಗಿಲ್ಲ. ಅಂದ್ರೆ ಈ ಕರಪ್ಷನ್ ಆರೋಪ ಏನು ಬಂದಿದೆ ಅದರಲ್ಲಿ ಸತ್ಯಾಸತ್ಯತೆ ಇದೆ. ಹಾಗಾಗಿಯೇ ಇದೆಲ್ಲ ಮುಚ್ಚಾಕ್ಲಿಕ್ಕೆ ರಾಜ್ಯ ಸರ್ಕಾರ ಇಲ್ಲಿ ನಡೀತಾ ಇರುವಂತಹ ಘಟನೆಗಳ ಬಗ್ಗೆ ಮೌನವಾಗಿ ಕೂತಿದೆ. ಅದಕ್ಕಾಗಿ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ. ಅದೇ ರೀತಿ ನಾವು ನೋಡ್ತಾ ಇದ್ದೀವಿ, ಲಾಕ್ಡೌನ್ ನಂತರ ಸ್ವಲ್ಪ ಚೇತರಿಕೆ ಕಂಡಿತ್ತು. ಈಗ ಏನು ಬಿಸ್ನೆಸ್ ಅದರಲ್ಲೂ ಕೂಡ ಇವತ್ತು ದಿನೇ ದಿನೇ ಒಬ್ಬರು ಬಂದು ಇಲ್ಲಿ ಆರ್ಥಿಕ ನಿರ್ಬಂಧ ಹಾಕುವ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಆರ್ಥಿಕ ನಿರ್ಬಂಧನೆ ಹಾಕುವಂತ ಮಾತುಗಳು ನಿನ್ನೆ ಮುತಾಲಿಕ್ ಅವರು ಹೇಳಿದ್ದಾರೆ. ಈಗ ಹಿಂದೂಗಳು ಮುಸ್ಲಿಂ ಗೋಲ್ಡ್ ಶಾಪ್ ಅಲ್ಲಿ ಚಿನ್ನ ಖರೀದಿ ಮಾಡಬಾರದು. ಇದು ಮೂರ್ಖತನದ ಹೇಳಿಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಸಮುದಾಯಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಇದರಿಂದ ನಷ್ಟ ಯಾರಿಗೆ ಆಗ್ತಾ ಇದೆ? ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ. ಈ ದೊಡ್ಡ ದೊಡ್ಡ ಬಿಸ್ನೆಸ್ ಗಳು ನೀವು ಈ ರೀತಿ ಡಿವೈಡ್ ಮಾಡ್ಕೊಳ್ತಾ ಹೋದ್ರೆ ರಾಜ್ಯ ಸರ್ಕಾರಕ್ಕೆ ಬರುವಂತ ಟ್ಯಾಕ್ಸ್ ಏನಿದೆ ಅದು ಕೂಡ ರಾಜ್ಯ ಸರ್ಕಾರಕ್ಕೆ ಬರೋದಿಲ್ಲ. ಅದರಿಂದ ಹಂತದಲ್ಲಿ ಮುರುಡೇಶ್ವರ ಪರಿಸ್ಥಿತಿ ಎದುರಾಗಿದೆ. ಕಳೆದ 4-5 ತಿಂಗಳಿನಿಂದ ಕಸ ವಿಲೇವಾರಿಯಾಗದೇ ಇರುವ ಬಗ್ಗೆ ಅಲ್ಲಿನ ಸ್ಥಳೀಯರೇ ವೆಲ್ಫೇರ್ ಪಾರ್ಟಿ ಮುಖಂಡರು ಭೇಟಿ ನೀಡಿದ ಸಂದರ್ಭದಲ್ಲಿ ಹೇಳಿಕೆ ನೀಡಿದ್ದಾರೆ. ಇಲ್ಲಿನ ಸಂಸದರು, ಶಾಸಕರು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಲ್ಲಿನ ಸಮಸ್ಯೆಯ ಪರಿಹಾರಕ್ಕೆ ಸ್ಪಂದಿಸುತ್ತಿಲ್ಲ.
1 ತಿಂಗಳ ಒಳಗೆ ಇಲ್ಲಿನ ಮೂಲಸೌಕರ್ಯದ ವ್ಯವಸ್ಥೆ ಕಲ್ಪಿಸದಿದ್ದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಉಗ್ರ ಪ್ರತಿಭಟನೆ ನಡೆಸಲು ಸಿದ್ಧರಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಸಿಫ್ ಶೇಖ್, ರಾಜ್ಯ ಮಾಧ್ಯಮ ಕಾರ್ಯದರ್ಶಿ ಅಜೀಜ್ ಜಾಗೀರ್ದಾರ್, ಪಕ್ಷದ ಮುಖಂಡರಾದ ಅಬ್ದುಲ್ ಜಬ್ಬಾರ್ ಅಸದಿ ಮುಂತಾದವರು ಉಪಸ್ಥಿತರಿದ್ದರು. ಯಲ್ಲಾಪುರ ಪಟ್ಟಣದ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ವಿಶ್ವದರ್ಶನ ಸಂಭ್ರಮ ಏಪ್ರಿಲ್ 29ರಂದು ಮಧ್ಯಾಹ್ನ 2:30ಕ್ಕೆ ನಡೆಯಲಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಹರಿಪ್ರಕಾಶ್ ಕೋಡಿಮನೆ ಹೇಳಿದರು. ಈ ಕುರಿತು ಕಾರ್ಯಕ್ರಮದ ಆಮಂತ್ರಣ ಬಿಡುಗಡೆಗೊಳಿಸಿ ಮಾಹಿತಿ ನೀಡುತ್ತಿದ್ದರು. ವಿಶ್ವದರ್ಶನ ಪಿಯು ಕಾಲೇಜು, ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸಭಾಭವನ ಹಾಗೂ ಸಿಬಿಎಸ್ಇಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಚಾಲನೆ ನೀಡಲಿದ್ದಾರೆ. ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣಿಮನೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್, ವಾಕರ್ ರಾ ಸಂಸ್ಥೆ ಅಧ್ಯಕ್ಷ ವಿಎಸ್ ಪಾಟೀಲ್, ಎಂಎಲ್ಸಿ ಶಾಂತಾರಾಮ್ ಸಿದ್ದಿ, ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲಿನ್ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಮೈಸೂರು ಮರ್ಕಂಟೈಲ್ ಕಂಪನಿಯ ಅಧ್ಯಕ್ಷ ಎಚ್ಎಸ್ ಶೆಟ್ಟಿ ಅವರಿಗೆ ವಿಶ್ವದರ್ಶನ ಪುರಸ್ಕಾರ ನೀಡಲಾಗುವುದು. ನಂತರ ಪ್ರಶಸ್ತಿ ಪ್ರದಾನ, ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ, ನೃತ್ಯ ಕಾರ್ಯಕ್ರಮ ನಡೆಯಲಿದೆ. ಶಿಕ್ಷಣ ಸಚಿವರು ಶಿಕ್ಷಣ, ಸಂಸ್ಕಾರ, ರಾಷ್ಟ್ರ ನಿರ್ಮಾಣ ಕುರಿತು ಪ್ರಧಾನ ಭಾಷಣ ಮಾಡಲಿದ್ದಾರೆ. ಮೇ 4ರಂದು ಸ್ವರ್ಣವಲ್ಲಿ ಶ್ರೀಗಳ ಪಾದಪೂಜೆ, ಆಶೀರ್ವಚನ ಕಾರ್ಯಕ್ರಮ ನಡೆಯಲಿದೆ ಎಂದರು. ಪ್ರಸಕ್ತ ಸಾಲಿನಿಂದ ಪಿಯು ವಾಣಿಜ್ಯ ಮತ್ತು ವಿಜ್ಞಾನ ಸಂಯೋಜನೆಗಳು ಕಾರ್ಯಾರಂಭ ಮಾಡಲಿವೆ. ಆಧುನಿಕ ಪ್ರಯೋಗಾಲಯ, ವ್ಯವಸ್ಥಿತ ಪಾಠ ಪೀಠೋಪಕರಣ ಹೊಂದಿದ್ದು ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ವಸತಿ ಸೌಲಭ್ಯ, ಮುಂದಿನ ವರ್ಷದಿಂದ 300 ವಿದ್ಯಾರ್ಥಿಗಳಿಗೆ ಪರಿಪೂರ್ಣ ವಸತಿ ಕಲ್ಪಿಸಲಾಗುತ್ತದೆ. ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸಿಎ ಫೌಂಡೇಶನ್, ಐಬಿಪಿಎಸ್ ತರಬೇತಿ, ವಿಜ್ಞಾನ ವಿದ್ಯಾರ್ಥಿಗಳಿಗೆ ಜೆಇಇ, ನೀಟ್, ಸಿಇಟಿ ಪರೀಕ್ಷೆ ತರಬೇತಿ ನೀಡಲಾಗುವುದು. ಪ್ರಸಕ್ತ ಸಾಲಿನಿಂದ ಸಿಬಿಎಸ್ಇ ಪಠ್ಯಕ್ರಮ ಆರಂಭ. ಬಡ ವಿದ್ಯಾರ್ಥಿಗಳಿಗೆ ಟ್ಯಾಲೆಂಟ್ ಹಂಟ್ ಮೂಲಕ ಮಿತವಾದ ಶುಲ್ಕ ಮಾಡಿಕೊಡಲಾಗುತ್ತದೆ. ಇಡಗುಂದಿ ಶಾಲೆಯ ನವೀಕೃತ ಕಟ್ಟಡ ಉದ್ಘಾಟನೆ ಸಹ ನೆರವೇರಲಿದೆ ಎಂದರು. ಉಪಾಧ್ಯಕ್ಷರಾದ ಶ್ರೀನಿವಾಸ್ ಹೆಬ್ಬಾರ್, ಪ್ರಮುಖರಾದ ಡಾಕ್ಟರ್ ಧನಂಜಯ್, ದೀಪಾ, ಡಾಕ್ಟರ್ ಕೋಡಿ ರಂಗಪ್ಪ, ಧರ್ಮೇಂದ್ರ, ಕೆಬಿ ವೇದಮೂರ್ತಿ, ನರಸಿಂಹ ಕೋಣೆಮನೆ, ಗುರುರಾಜ್ ಕುಂದಾಪುರ್ ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವೇಣುಗೋಪಾಲ್ ಮದ್ಗುಣಿ, ಯಲ್ಲಾಪುರ. ಗುಂಡ್ಲುಪೇಟೆ ತಾಲೂಕಿನ ಕೃಷಿ ಇಲಾಖೆ ವತಿಯಿಂದ ಬರ್ಗಿ ಗ್ರಾಮದ ಗ್ರಾಮೀಣ ಕೃಷಿ ಸೇವಾ ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ವ್ಯವಸಾಯ ಉಪಕರಣಗಳನ್ನು ಕ್ಷೇತ್ರದ ಶಾಸಕ ಸಿಎಸ್ ನಿರಂಜನ್ ಕುಮಾರ್, ಸೊಸೈಟಿ ಅಧ್ಯಕ್ಷ ಡಿಆರ್ ಮಹದೇವಪ್ಪ ಅವರಿಗೆ ಹಸ್ತಾಂತರಿಸಿದರು. ನಂತರ ಮಾತನಾಡಿದ ಶಾಸಕರು, ಕೃಷಿ ಇಲಾಖೆಯ ಮೂಲಕ 10 ಲಕ್ಷ ರೂಪಾಯಿ ವೆಚ್ಚದ ವ್ಯವಸಾಯಕ್ಕೆ ಬೇಕಾದ ಸಾಮಗ್ರಿಗಳನ್ನು 8 ಲಕ್ಷ ರೂಪಾಯಿ ರಿಯಾಯಿತಿ ದರದಲ್ಲಿ ಸೊಸೈಟಿ ಕಡೆಯಿಂದ ಕೇವಲ 2,16,000 ಪಡೆದು ಟ್ರ್ಯಾಕ್ಟರ್, ಕಲ್ಟಿವೇಟರ್, ರೇಟರ್ವೇಟರ್, ಡಿಸ್ಕ್, ಬೀಜ ಒಕ್ಕಣೆ ಯಂತ್ರವನ್ನು ವಿತರಣೆ ಮಾಡುತ್ತಿದ್ದು, ಇದರಿಂದ ಗ್ರಾಮದಲ್ಲಿ ಕಡಿಮೆ ದರದಲ್ಲಿ ರೈತರುಗಳಿಗೆ ಉಳುಮೆ ಮಾಡಲು ಹಾಗೂ ವ್ಯವಸಾಯ ಉತ್ಪನ್ನಗಳನ್ನು ನೀಡುವುದರಿಂದ ಗ್ರಾಮದ ಜನರಿಗೆ ಅನುಕೂಲವಾಗಲಿದ್ದು, ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಬರ್ಗಿ ಗ್ರಾಮೀಣ ಕೃಷಿ ಸೇವಾ ಕೇಂದ್ರದ ಸಿಇಒ ಮಂಜುನಾಥ್, ನಿರ್ದೇಶಕರಾದ ಶಿವಣ್ಣ, ದೇವಪ್ಪ, ಬಸವರಾಜು ಸೇರಿದಂತೆ ತಾಲೂಕು ಕೃಷಿ ಅಧಿಕಾರಿ ಪ್ರವೀಣ್, ಸತೀಶ್, ಕಿರಣ್, ಪರಮಶಿವಯ್ಯ ಹಾಗೂ ಬಿಜೆಪಿ ಮಂಡಲ ಅಧ್ಯಕ್ಷ ಡಿಪಿ ಜಗದೀಶ್, ಕೆಸಿ ಮಧು, ಶಿವಪುರ ಮಂಜು ಸೇರಿದಂತೆ ಹಲವರು ಹಾಜರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನಿಗಾಲ, ಗುಂಡ್ಲುಪೇಟೆ. ಗುಂಡ್ಲುಪೇಟೆಯಲ್ಲಿ ಇದೇ ತಿಂಗಳು 28ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಲೋಕಸಭಾ ಸದಸ್ಯರಾದ ವಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ. ಇದಕ್ಕೆ ತಾಲೂಕಿನ ಎಲ್ಲ ವರ್ಗದ ಮುಖಂಡರುಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ಬಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ದಲಿತ ಹಿತರಕ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷರಾದ ಅಗತ್ ಗೌಡನಹಳ್ಳಿ ಬಸವರಾಜು ತಿಳಿಸಿದರು. ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಹಾಗೂ ಬುದ್ಧ ಬಂತೇಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನಲ್ಲಿರುವ ಎಲ್ಲ ಜಾತ್ಯತೀತರೊಡಗೂಡಿ ಅಂದರೆ ಎಲ್ಲ ಜಾತಿಯ ಮುಖಂಡರು ಹಾಗೂ ಜನರು ಮತ್ತು ಅಂಬೇಡ್ಕರ್ ಸಂಘಟನೆಗಳ ಒಕ್ಕೂಟದ ಪ್ರತಿನಿಧಿಗಳು ಮತ್ತು ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ನಡೆಯೋದ್ರಿಂದ ತಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಂತೇಳಿ ತಾಲೂಕಿನ ಎಲ್ಲ ವರ್ಗದ ಎಲ್ಲ ಪಕ್ಷಗಳ ಮುಖಂಡರ
ಇವು ನಾನು ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ವಕೀಲರಾದ ಕಾಂತರಾಜು, ಅಗತ್ಯಗೌಡನಹಳ್ಳಿ ಬಸವರಾಜು, ಸುಭಾಷ್ ಮಾಡ್ರಹಳ್ಳಿ, ದೇವಯ್ಯ ರಾಘವಾಪುರ, ನಾಗೇಶ್ ಲಕ್ಕೂರು, ಗಿರೀಶ್, ನಾಗರಾಜು, ಕೆಎಂ ಮನಸ್, ಮಾನವ ಬಂಧುತ್ವ ವೇದಿಕೆ ತಾಲೂಕು ಸಂಚಾಲಕರಾದ ಆರ್ ಸೋಮಣ್ಣ ಹಾಜರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ. ಗೌರವ ಧನ ಹೆಚ್ಚಳಕ್ಕಾಗಿ ಒತ್ತಾಯಿಸಿ ರಾಜ್ಯದ ಎಲ್ಲಾ ಶಾಸಕರು ಹಾಗೂ ಸಚಿವರ ಮನೆಯ ಮುಂಭಾಗ ಮೇ 4ರಂದು ಬಿಸಿಯೂಟ ತಯಾರಕರ ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹ. ಬಿಸಿಯೂಟ ತಯಾರಕರ ಸಂಘದ ಜಿಲ್ಲಾಧ್ಯಕ್ಷೆ ಮತ್ತು ರಾಜ್ಯ ಕಾರ್ಯದರ್ಶಿಗಳಾದ ಮಹದೇವಮ್ಮ ಅವರಿಂದ ಕೆಆರ್ಪೇಟೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಘೋಷಣೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಮಧ್ಯಾಹ್ನದ ಬಿಸಿಯೂಟ ತಯಾರಕರ ಕೆಲಸವನ್ನು ಖಾಯಂಗೊಳಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು. ಬಿಸಿಯೂಟ ತಯಾರಕರ ಸೇವೆಯನ್ನು ಮಾನವೀಯ ನೆಲೆಗಟ್ಟಿನಲ್ಲಿ ಪರಿಗಣಿಸಿ 60 ವರ್ಷ ತುಂಬಿದ ಬಿಸಿಯೂಟ ತಯಾರಕ ಮಹಿಳೆಯರನ್ನು ಏಕಾಏಕಿ ಕೆಲಸದಿಂದ ತೆಗೆದುಹಾಕಬಾರದು ಎಂದು ಮಂಡ್ಯ ಜಿಲ್ಲಾ ಮಧ್ಯಾಹ್ನದ ಬಿಸಿಯೂಟ ತಯಾರಕರ ಸಂಘದ ಜಿಲ್ಲಾಧ್ಯಕ್ಷೆ ಮಹದೇವಮ್ಮ ಆಗ್ರಹಿಸಿದರು. ಅವರು ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ನಡೆದ ತಾಲೂಕಿನ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಬಿಸಿಯೂಟ ತಯಾರಕರ ಸಭೆಯ ನೇತೃತ್ವ ವಹಿಸಿ ಮಾತನಾಡಿದರು. ಕೇವಲ ದಿನಕ್ಕೆ 10 ರೂಪಾಯಿ ಗೌರವಧನ ಪಡೆದುಕೊಂಡು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಬಿಸಿಯೂಟ ತಯಾರಕ ಮಹಿಳೆಯರು ಬಡ ಕುಟುಂಬಕ್ಕೆ ಸೇರಿರುವ ನಿರ್ಗತಿಕ, ವಿಶೇಷ ಚೇತನ ಹಾಗೂ ವಿಧವಾ ಮಹಿಳೆಯರಾಗಿದ್ದಾರೆ. ಕಳೆದ 19 ವರ್ಷಗಳಿಂದ ಬಿಸಿಯೂಟ ತಯಾರಿಕಾ ಕೆಲಸವನ್ನು ಮಾಡುತ್ತಿರುವ ಮಹಿಳೆಯರಿಗೆ ರಾಜ್ಯ ಸರ್ಕಾರವು ಕೇವಲ 2,600 ರೂಪಾಯಿಯಿಂದ 2,700 ರೂಪಾಯಿ ಗೌರವ ಧನವನ್ನು ಮಾತ್ರ ನೀಡುತ್ತಿದೆ. ಸಿಐಟಿಯು ನೇತೃತ್ವದಲ್ಲಿ ಬಿಸಿಯೂಟ ತಯಾರಕರು ನಡೆಸಿದ ಹೋರಾಟದ ಫಲವಾಗಿ ಮಾಸಿಕ 1,000 ರೂಪಾಯಿ ಗೌರವ ಧನವನ್ನು ಹೆಚ್ಚಿಸಲು ಒಪ್ಪಿರುವ ಸರ್ಕಾರವು 2022ರ ಜನವರಿ ತಿಂಗಳಿನಿಂದ 1,000 ರೂಪಾಯಿ ಹೆಚ್ಚಿನ ಗೌರವಧನ ನೀಡದೆ ಜೂನ್ ತಿಂಗಳಿನಿಂದ ಗೌರವಧನ ಹೆಚ್ಚಿಸುವುದಾಗಿ ಮೊಂಡಾಟ ಮಾಡುತ್ತಿದೆ. ಕಳೆದ 19 ವರ್ಷಗಳಿಂದ ಸೇವೆ ಸಲ್ಲಿಸಿ ಈಗ 60 ವರ್ಷ ತುಂಬಿತೆಂದು ಕೆಲಸ ಕಳೆದುಕೊಂಡು ಖಾಲಿ ಕೈಯಲ್ಲಿ ಮನೆಗೆ ಹೋಗುತ್ತಿರುವ ಬಿಸಿಯೂಟ ತಯಾರಕ ಮಹಿಳೆಯರಿಗೆ ತಲಾ 1 ಲಕ್ಷ ರೂಪಾಯಿ ಸಹಾಯಧನ ನೀಡುವ ಜೊತೆಗೆ ಮಾಸಿಕ 3,000 ರೂಪಾಯಿ ಪಿಂಚಣಿ ಹಣ ನೀಡಬೇಕು ಎಂದು ಒತ್ತಾಯಿಸಿದ ಮಹದೇವಮ್ಮ ಮೇ 4ರಂದು ಆಯಾ ಕ್ಷೇತ್ರದ ಶಾಸಕರ ಮನೆಯ ಮುಂದೆ ಗೌರವ ಸಂಭಾವನೆಯ ಪ್ರತಿಭಟನೆ ನಡೆಸಲಿದ್ದು, ಮೇ 10ರಂದು ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಉಗ್ರವಾದ ಪ್ರತಿಭಟನೆ ನಡೆಸಲಿದ್ದೇವೆ. ರಾಜ್ಯ ಸರ್ಕಾರವು ಮಾನವೀಯ ನೆಲೆಗಟ್ಟಿನ ಆಧಾರದ ಮೇಲೆ ಬಿಸಿಯೂಟ ತಯಾರಕರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿ ಶಾಶ್ವತವಾದ ಪರಿಹಾರ ಕಂಡುಹಿಡಿಯಬೇಕು ಎಂದು ಮಹದೇವಮ್ಮ ಆಗ್ರಹಿಸಿದರು. ಸಭೆಯಲ್ಲಿ ಬಿಸಿಯೂಟ ತಯಾರಕರ ಸಂಘದ ಕೆಆರ್ಪೇಟೆ ತಾಲೂಕು ಘಟಕದ ಅಧ್ಯಕ್ಷೆ ಭಾಗ್ಯಮ್ಮ, ಕಾರ್ಯದರ್ಶಿ ಲಕ್ಷ್ಮಮ್ಮ, ಪದಾಧಿಕಾರಿಗಳಾದ ವಸಂತಮ್ಮ, ಲಕ್ಷ್ಮಮ್ಮ, ಗೀತಮ್ಮ, ಪ್ರಭಾ, ಭಾಗ್ಯ ಸೇರಿದಂತೆ 100 ಜನ ಮಹಿಳೆಯರು ಸಭೆಯಲ್ಲಿ ಭಾಗವಹಿಸಿದ್ದರು. ಆಯಾ ತಾಲೂಕಲ್ಲಿರ್ತಕ್ಕಂಥ MLA ಅವ್ರ ಮನೆ ಮುಂದೆ ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಮತ್ತು 10ನೇ ತಾರೀಕು ನಾವು ಜಿಲ್ಲಾ ಕೇಂದ್ರದಲ್ಲಿ ನಾವು MP ಅವ್ರಿಗೆ, ಉಸ್ತುವಾರಿ ಸಚಿವರಿಗೆ ನಾವು ಮನವಿಯನ್ನು ಕೊಡಲಿಕ್ಕೆ ಅಂತೇಳಿ ನಾವೆಲ್ಲ ಇಡೀ ರಾಜ್ಯದಲ್ಲೆಲ್ಲ ಇರ್ತಕ್ಕಂಥ ಎಲ್ಲ ಬಿಸಿಯೂಟ ನೌಕರರು ನಾವು ತೀರ್ಮಾನವನ್ನು ಮಾಡಿದ್ವಿ. ಅದರ ಭಾಗವಾಗಿ ನಾವಿವತ್ತು ಒಂದು ಸಭೆಯನ್ನು ಸೇರಿರ್ತಕ್ಕಂಥದ್ದು. ಆದರೆ ಈಗಲಾದ್ರೂ ಕಣ್ ತೆರೆದು ಸರ್ಕಾರ ಆ ಹೆಣ್ಮಕ್ಳಿಗೆ, ಬಡ ಹೆಣ್ಮಕ್ಳಿಗೆ ಅವ್ರಿಗೆ ಕೂಲಿ ಹೆಚ್ಚಳ ಆಗೋದು, ಮತ್ತೆ ಈಗೇನು ಜನವರಿಯಿಂದ ಅವ್ರಿಗೆ ಪೇಮೆಂಟ್ ಕೊಡುವುದು, ಇದೆಲ್ಲವೂ ಕೂಡ ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಅವ್ರಿಗೆ ಒಂದು ಕನಿಷ್ಠ ಕೂಲಿಯನ್ನ ಘೋಷಣೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ನಾವು ಈಗಾಗಲೇ ಹೋರಾಟವನ್ನ, ಹಲವಾರು ರೀತಿಯ ಹೋರಾಟಗಳನ್ನ ನಾವು ರೂಪಿಸ್ತಾ ಇದೀವಿ. ಈಗ ಸರ್ಕಾರ ದಯಮಾಡಿ ಅವ್ರ ಬಗ್ಗೆ ಗಮನ ಹರಿಸಿ ಸದನಗಳಲ್ಲಿ ಅವ್ರ ಬಗ್ಗೆ ಮಾತಾಡಿ ಅವ್ರಿಗೆ ನ್ಯಾಯಯುತವಾದಂಥ ಬೇಡಿಕೆಗೆ ಈಡೇರಿಸಬೇಕು. ಅವ್ರಿಗೆ ಕನಿಷ್ಠ ಕೂಲಿ ಕಾಯ್ದೆ ಅಡಿಯಲ್ಲಿ ತರಬೇಕು. ಕನಿಷ್ಠ ಕೂಲಿ ಅಂತಂದ್ರೆ ಅವರು ಇಡೀ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ, ಬದುಕಲಿಕ್ಕೆ ಅಂತೇಳಿ ಕನಿಷ್ಠ ಒಂದು 10,000 ರೂಪಾಯಿ ಕೂಲಿ ಕೊಡಬೇಕು. ಜಿಎಸ್ ಪಾಟೀಲ್ ಅಧ್ಯಕ್ಷರು, ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಮಾಜಿ ಶಾಸಕರು ರೋಣ ಮತಕ್ಷೇತ್ರ ಇವರು ನಿಡಗುಂದಿಯ ಶಿವಶರಣೆ ಶ್ರೀ ಭೀಮಾಂಬಿಕಾ ದೇವಿಯ ನೂತನ ರಥದ ನಿರ್ಮಾಣಕ್ಕೆ 2,51,000 ರೂಪಾಯಿಗಳನ್ನು ಕಾಣಿಕೆ ಸಮರ್ಪಿಸಿದರು. ಜಿಎಸ್ ಪಾಟೀಲ್ ಅಧ್ಯಕ್ಷರು, ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಮಾಜಿ ಶಾಸಕರು ರೋಣ ಮತಕ್ಷೇತ್ರ ಇವರು ನಿಡಗುಂದಿಯ ಶಿವಶರಣೆ ಶ್ರೀ ಭೀಮಾಂಬಿಕಾ ದೇವಿಯ ನೂತನ ರಥದ ನಿರ್ಮಾಣಕ್ಕೆ 2,51,000 ರೂಪಾಯಿಗಳನ್ನು ಕಾಣಿಕೆ ಸಮರ್ಪಿಸಿದರು. ನಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ತಾಯಿ ಭೀಮಾಂಬಿಕೆ ಆಶೀರ್ವಾದ ನಮ್ಮ ಮನಸ್ಸಿನಲ್ಲಿ ಇರಲಿ ಅಂತ ಹೇಳಿ
ಇದೇ ಸಂದರ್ಭದಲ್ಲಿ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ನಿಡಗುಂದಿ ಕೊಪ್ಪ, ವಿಬಿ ಸೋಮನಕಟ್ಟಿಮಠ, ಅಂದಪ್ಪ ಬಿಚ್ಚೂರ್, ನಿಡಗುಂದಿ ಗ್ರಾಮದ ಸಕಲ ಭಕ್ತರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವೀರಣ್ಣ ಸಂಗಳದ ರೋಣ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.